ಹಾಯ್ ನಮಸ್ತೆ ಎಲ್ರಿಗೂ. ಈಗಾಗಲೇ ಗೊತ್ತಿರೋ ತರ ನಾನು ಸಂಬಂಧಗಳ ತಿಳುವಳಿಕೆ ಅಂತ ಒಂದು ಶೋ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಈಗ ಆಲ್ರೆಡಿ ನಮ್ಮ ತಮ್ಮನ ಮಗಳು ಪಾಪುನ ಫಸ್ಟ್ ಮಾತಾಡಿಸ್ದೆ. ಅದಾದ್ಮೇಲೆ ನನ್ನ ಮಗಳನ್ನ ಮಾತಾಡಿಸಿ ಅಂದೆ. ಸೊ ಮಾತಾಡಿಸ್ದೆ. ಇವತ್ತಿನ ಗೆಸ್ಟ್ ಯಾರು ಅಂತ ನಿಮ್ಗೆ ಖಂಡಿತ ಗೊತ್ತಿರಲ್ಲ, ಗೆಸ್ಟ್ ಮಾಡಕ್ಕೂ ಆಗಿರಲ್ಲ. ಸೊ ಹಾಗಾಗಿ ಅವ್ರನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಇವತ್ತು ಅವಳನ್ನ ಮಾತಾಡಿಸ್ಲೇಬೇಕು. ಅಂದ್ರೆ ಮಾತಾಡಿಸ್ಬೇಕು ಅಂದ್ರೆ ತುಂಬಾ ಸೆಲೆಬ್ರಿಟಿಗಳು ಅವರು ಇವರು ತುಂಬಾ ಹೆಸರು ಮಾಡಿರೋರ್ನೇ ಮಾತಾಡಿಸ್ಬೇಕು ಅಂತ ಏನಿಲ್ಲ. ಕಷ್ಟ ಅಂದ್ಮೇಲೆ ಮನುಷ್ಯರ ಮೇಲೆ ಎಲ್ರೂ ಒಂದೇನೆ. ಇವತ್ತು ಅವ್ರು ಏನೇನ್ ಹೇಳ್ತಾರೆ ಸಂಬಂಧಗಳ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ನೋಡೋಣ ಬನ್ನಿ. ಅದೇ ನಮ್ ಸಿಂಚನ. ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಸಂಬಂಧಗಳ ತಿಳುವಳಿಕೆ ಸಿಂಚು. ಥ್ಯಾಂಕ್ ಯು ಅಕ್ಕ. Subscribe and listen to the podcast. ನಾನು ಈ ಪ್ರೋಗ್ರಾಮಿಗೆ ಕರೆದಿದ್ದು ನಿಂಗೆ ಖುಷಿ ಆಯ್ತಪ್ಪ? ತುಂಬಾ ಖುಷಿ ಆಯ್ತು. ನಾನು ಈ ಶೋ ಮಾಡ್ತಾ ಇರೋದು ಚೆನ್ನಾಗಿದ್ಯಾ, ಹೇಗೆ ಏನು ಸಿಂಚು? ಚೆನ್ನಾಗಿದೆ ಅಕ್ಕ. ಇಷ್ಟ ಆಯ್ತು. ಫ್ಯೂಚರಲ್ಲಿ ಒಂಥರ ಮೆಮೊರಿ ಇರುತ್ತೆ, ಇಷ್ಟ ಆಗುತ್ತೆ. ಮನುಷ್ಯ ಇದ್ದರೂ ಮೆಮೊರಿ ಇರುತ್ತೆ. ಸೊ ನನ್ನ ಶೋನಲ್ಲಿ ಮೊದಲನೇ ಪ್ರಶ್ನೆ ಏನಂದ್ರೆ ನಾವು ಪ್ರತಿಯೊಬ್ಬರಿಗೂ ಅದೇ ಕೇಳೋದು. ಸಂಬಂಧಗಳು ಅಂದ್ರೆ ಬಂಧಗಳು ಅಂದ್ರೆ ರಿಲೇಷನ್ಸ್. ಈಗ ಎಲ್ಲಾರು ಒಳಗ್ಲೋರು ಆಚೆ ಏನಂತ ಇಲ್ಲ, ಆತರ ಏನಿಲ್ಲ. ಬಟ್ ಸಂಬಂಧಗಳಂದ್ರೆ ಏನು, ಅವ್ರು ಯಾವ ತರ ಇದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ? ಎಲ್ಲರೂ ಹೊಂದ್ಕೊಂಡಿರ್ಬೇಕು, ಸಪೋರ್ಟ್ ಮಾಡ್ಬೇಕು, ಎಲ್ಲದಕ್ಕೂ ಖುಷಿಯಾಗಿರ್ಬೇಕು. ಒಬ್ರ ಮೇಲೆ ಒಬ್ರು ಮನಸ್ತಾಪ ಇರ್ಬಾರ್ದು. ಖುಷಿಯಾಗಿದ್ರೆ ಅದೇ ಚಂದ. ಜಲಸ್ ಆಗ್ಬಾರ್ದು. ಜಲಸ್ ಆಗ್ಬಾರ್ದು. ಸೊ ನಾನ್ ಕೇಳ್ತೀನಿ ಇವಾಗ ಸಿಂಚು, ನಿನ್ನ ಕರಿಬೇಕು ಅಂತ ನಂಗೆ ಮೊದ್ಲೇ ಥಾಟ್ ಬಂದಿತ್ತು. ಅದೇ ಟೈಮ್ಗೆ ನೀನು ಬೆಂಗಳೂರಿಗೆ ಬಂದಿದ್ದೆ. ಸೊ ಹಾಗಾಗಿ ನಾನು ಇವತ್ತು ಇಲ್ಲೇ ಇರಪ್ಪ, ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದ ತಕ್ಷಣ ನೀನ್ ಆಯ್ತಕ್ಕ ಅಂತ ಹೇಳ್ದೆ. ನನ್ ಪ್ರಶ್ನೆ ಏನಂದ್ರೆ, ನಿನ್ ಚೈಲ್ಡ್ಹುಡ್ ಮೆಮೊರೀಸ್ ಹೇಗಿತ್ತು ಅಂತ? ತುಂಬಾ ಚೆನ್ನಾಗಿತ್ತು ನನ್ನ ಚೈಲ್ಡ್ಹುಡ್. ಸಿಕ್ಕಾಪಟ್ಟೆ ತರಲೆ ಇದ್ದೆ, ತುಂಟಿ ಇದ್ದೆ. ನನ್ನಿಂದ ನಮ್ಮ ಅಕ್ಕ ತುಂಬಾ ಒಲೆ ತಿಂದವ್ರೆ. ಬಟ್ ಇವಾಗ ಡೆಡ್ ಆಪೋಸಿಟ್ ಆಗ್ಬಿಟ್ಟಿದ್ದೀನಿ ನಾನು. ಅವರೆಲ್ಲರೂ ಸ್ಟ್ರಾಂಗ್ ಆಗ್ಬಿಟ್ಟವ್ರು, ನೀನು ಅಂದ್ರೆ ಅವಾಗ ಫುಲ್ ಮನೆಗೆ ಸೇರ್ತಿರ್ಲಿಲ್ಲ, ಫುಲ್ ಆಚೆಗಡೆ ಇರ್ಲಿಲ್ಲ. ನಾನು ಹಳ್ಳಿ ಇದ್ದಿದ್ದಲ್ವಾ, ಆಚೆನೆ ಇರ್ತಿದ್ದೆ. 7 ಗಂಟೆ 8 ಗಂಟೆ ಗಂಟೆ ಆಚೆನೆ ಇರ್ತಿದ್ದೆ. ಮನೆಗೆ ಸೇರ್ತಿರ್ಲಿಲ್ಲ, ಇಡೀ ಊರೇ ಸುತ್ತಾಡ್ಕೊಂಡ್ ಬರ್ತಿದ್ದೆ. ಇವಾಗ ಮನೆಯಿಂದ ಆಚೆಗೆ ಹೋಗಲ್ಲ. ಚೆನ್ನಾಗಿತ್ತು ಆ ಆಟಗಳು, ಫುಲ್ ಫ್ರೆಂಡ್ಸು. ಇವಾಗ ಒಬ್ಳೆ ಒಬ್ಳೆ ಎಲ್ಲ, ನಾವೆಲ್ಲರೂ ಇದೀವಲ್ಲ ನಿನ್ ಜೊತೆ. ಏನಂದ್ರೆ ಇವಾಗ ನೀನು ನನ್ ಗೊತ್ತಿರೋ ಪ್ರಕಾರ ನೀನ್ ಸ್ಟಾರ್ಟ್ ಇಂದ ನಾನು ಆಮೇಲೆ ಮಾತಾಡ್ತೀನಿ. ನನಗ್ ಗೊತ್ತಿರೋ ಪ್ರಕಾರ ನಾನ್ ನೋಡ್ದಾಗಿಂದನು ನೀನ್ ಎಲ್ರು ತುಂಬಾ ಕೇರ್ ಮಾಡ್ತೀಯ, ಎಲ್ರು ಚೆನ್ನಾಗಿ ನೋಡ್ಕೋತೀಯ. ಇವಾಗ ಅಜ್ಜಿನ ನೀನು ನೋಡ್ಕೋತಾ ಇದೀಯಲ್ವಾ, ಎಲ್ಲಾರು ಇಷ್ಟೊಂದ್ ಚೆನ್ನಾಗಿ ನೋಡ್ಕೋತಿಯಲ್ಲ. ಬಟ್ ನಿನ್ಗೆ ಅವ್ರ ಕಡೆಯಿಂದ ಹಿಂಗೆ ಇರ್ಬೇಕು ಅವ್ರು ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆಯಾ? ಎಕ್ಸ್ಪೆಕ್ಟೇಷನ್ ಇಲ್ಲ ಅಕ್ಕ. ನನ್ ಕಡೆಯಿಂದ ಏನ್ ಮಾಡ್ಬೇಕು ನಾನು ಅದನ್ನ ಮಾಡ್ತೀನಿ. ಅವ್ರ ಇಷ್ಟ ಅದು. ಅವ್ರ ಇಷ್ಟ. ನಂಗ್ ಬಟ್ ಅವ್ರೆಲ್ಲ ಚೆನ್ನಾಗಿರ್ಬೇಕು ಅನ್ನೋದೇ ಇಷ್ಟ. ನಿಮ್ದ ಈಗ ಊರಲ್ಲಿ ಸಂಬಂಧಿಕರಿರೋದು, ನೀವ್ ಈಗ ಆಲ್ರೆಡಿ ಊರಲ್ಲಿಲ್ಲ, ಈಗ ಬೇರೆ ಕಡೆ ಬಂದಿದ್ದೀರಲ್ವಾ. ಈಗ ನಿಂಗೆ ಯಾವತ್ತಾದ್ರೂ ತುಂಬಾ ಬೆಸ್ಟ್, ಇವ್ರು ತುಂಬಾ ನನ್ಗೆ ಆಗಿದ್ದಾರೆ ಲೈಫಲ್ಲಿ, ಇವ್ರು ತುಂಬಾ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಯಾರಾದ್ರೂ ನಿನ್ಗೆ ಅನ್ಸಿದ್ರೆ, ಆ ಸಂಬಂಧಗಳ ಬಗ್ಗೆ ನಿನಗೆ ಥಾಟ್ ಬರ್ಸಿರೋದು ಅಷ್ಟು ಒಳ್ಳೆ ವ್ಯಕ್ತಿ ಯಾರಾದ್ರೂ ಇದ್ರೆ ಯಾರು? ನಂಗೆ ಅಮ್ಮನ ಸೈಡ್ ಯಾರು ಅಷ್ಟಿಲ್ಲ. ನಾನ್ ಚಿಕ್ಕ ವಯಸ್ಸಿಂದನೂ ಅವ್ರ ಜೊತೆ ಬೆಳೆದಿದ್ದಿಲ್ಲ. ನಂಗೆ ಈಗೀಗ ನೀವು ನಿಜ ಅಕ್ಕ. ನನ್ನ ಅಪ್ಪನ ಸೈಡು ಅಷ್ಟ್ ಬೆಳ್ದಿಲ್ಲ. ಅಂದ್ರೆ ನಮ್ಮ ಅಮ್ಮ ಅಷ್ಟು ಚಿಕ್ಕ ವಯಸ್ಸಾಗಿದೆ, ಚಿಕ್ಕ ವಯಸ್ಸಿಂದನೂ ನಮ್ಮ ಅಮ್ಮ ಅಷ್ಟೇ ಸಪ್ರೇಟ್ ಆಗಿ ಬೆಳೆಸಿದ್ದು. ತುಂಬಾ ಚೆನ್ನಾಗಿ ಯಾರು ಹಂಗಲ್ಲಿ ಬದುಕಬಾರ್ದು ನಾವು ಅಂದ್ಬಿಟ್ಟು ನಮ್ಮ ಅಮ್ಮನೇ ಒಂಥರ ಸಿಂಹದ ತರ ಒಬ್ಳೆ. ನಮ್ಮ ಅಪ್ಪಂಗ ಅಷ್ಟ್ ಗೊತ್ತಾಗಲ್ಲ, ಹಿಂಗ್ ಗೊತ್ತು. ಒಂಥರ ಗಂಡಸ್ ತರ ನಿಂತ್ಕೊಂಡ್ ಮಾಡಿದ್ರು. ಅಪ್ಪಂಗೆ ಏನಂದ್ರೆ ಪಾಪ ಅವ್ರ ಜೇಬಲ್ 10 ರೂಪಾಯಿ ಇದ್ರೆ ಅವ್ರ 10 ರೂಪಾಯಿ 3 ದಿನ ಅಲ್ಲೇ ಇದ್ರೆ ಅವ್ರು ಖರ್ಚೆ ಮಾಡಲ್ಲ. ಆ ತರ ಪಾಪ ಅವ್ರು ಎಷ್ಟು ಕೆಲ್ಸ ಬೇಕಾದ್ರೂ ಮಾಡ್ತಾರೆ. ಪ್ರಪಂಚದಲ್ಲಿ ಹಿಂಗೆ ಒಂದ್ ನಡೀತಾ ಇದೆ ಅನ್ನೋಷ್ಟು ತಿಳುವಳಿಕೆ ಇಲ್ಲದೆ ಇರೋ ಅಷ್ಟು ಪಾಪ ಅವರು ಇದಾರೆ. ಆತರ ಮನುಷ್ಯರು ಇವಾಗ ಸಿಗೋದೇ ಇಲ್ಲ ಬಿಡಿ. ಪ್ರಪಂಚದಲ್ಲಿ ನಡೆಯೋದಕ್ಕಿಂತ ಮುಂಚೆ ಜನಕ್ಕೆ ಗೊತ್ತಿರುತ್ತೆ. ತುಂಬಾ ಒಳ್ಳೆ ವ್ಯಕ್ತಿ. ಸ್ವಲ್ಪ ಮೈಂಡ್ ಅಪ್ಸೆಟ್ ಅಂದ್ರೆ ತುಂಬಾ ದಡ್ತನ ಅಂತ ಹೇಳ್ಬೋದು ಸ್ವಲ್ಪ. ಅವಾಗಿನ ಕಾಲದ ಜನರೇಷನ್ ಅಲ್ಲಿ ಹೆಂಗಿರ್ತಿದ್ರು ಆ ಮೈಂಡ್ ಇವಾಗ ಇನ್ನು ಅವ್ರೇನು ಯಾವ್ದೇ ರೀತಿ ಅಪ್ಡೇಟ್ ಆಗಿಲ್ಲ. 10 ರೂಪಾಯಿ ಇದ್ರು ಖರ್ಚು ಮಾಡದಿರೋ ವ್ಯಕ್ತಿ. ಪ್ರಪಂಚಕ್ಕೆ ತಕ್ಕಾಗ ಅಪ್ಡೇಟ್ ಆಗಿದ್ರು ಪಾಪ ಇವ್ರ ಮಮ್ಮಿ. ಲೈಫ್ ಅಲ್ಲಿ ಯಾವಾಗ ಯಾರಿಗೆ ಏನ್ ಕೊಡ್ಬೇಕು, ಮಕ್ಳಿಗೆ ಏನ್ ಕೊಡ್ಬೇಕು, ನಾವ್ ಯಾವಾಗ್ಲೂ ಹೇಳೋರು, ನಾನು ಹಂಗೆ ಸಾಕಿದೀನಪ್ಪ, 3 ಜನನು ಹಂಗೆ ಸಾಕಿದೀನಿ ಅಂತ ನಮ್ಮ ಹತ್ರ ಬಂದು ಹೇಳೋರು. ಸೊ ಇವಾಗ ನಾನ್ ಹೇಳೋದು ಸಿಂಚು, ಅಕಸ್ಮಾತ್ ಇವಾಗ ನಿಮ್ ಕಡೆ ರಿಲೇಟಿವ್ಸ್ ಯಾರಾದ್ರೂ ಇರ್ತಾರಲ್ವಾ,
ಅವ್ರು ಬಂದ್ಬಿಟ್ಟು ಏನೋ ಅಪ್ಪ ಅವಾಗ ನಮ್ಗೆ ಗೊತ್ತಿರ್ಲಿಲ್ಲ, ಸಿಂಚನ ತಪ್ಪಾಯ್ತು, ಇವಾಗ ನಿಮ್ ಜೊತೆ ಚೆನ್ನಾಗಿರ್ತೀವಿ, ಆಗಿರೋಣ ಹೀಗಿರೋಣ ಅಂತ ಯಾರಾದ್ರೂ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ ಅಂತ ಇಟ್ಕೊ. ಅಪ್ಪ ಕಡೆನೋ ಅಮ್ಮ ಕಡೆನೋ ಯಾರ ಕಡೆನೋ ಒಬ್ರು ರಿಕ್ವೆಸ್ಟ್ ಮಾಡ್ತಾರೆ. ಅವಾಗ ನೀನ್ ಅವ್ರ ಹತ್ರ ಬಂದಾಗ ನೀನ್ ಯಾವ ತರ ಸಪೋರ್ಟ್ ಮಾಡಿದ್ರೆ ಸಂಬಂಧ ಉಳಿಯುತ್ತೆ ಅಂತ ನಿಂಗ್ ಅನ್ಸುತ್ತೆ? ಆಯ್ತು ಅಂದ್ರೆ ಸಂಬಂಧ ಉಳಿಯುತ್ತೆ. ಆತರ ಹಿಂಗೆ ಎಷ್ಟೋ ನೋವು ಮಾಡಿರೋರು ಬಂದು ನಿನ್ ಎದುರು ನಿಂತು ಸಾರಿ ಕೇಳಿದ್ರು ಏನು ಮಾಡಕ್ಕಾಗಲ್ಲಲ್ವಾ ಆ ಟೈಮಲ್ಲಿ. ಆ ಆ ಟೈಮಲ್ಲಿ ಅದು ಹೆಂಗ್ ನಡೆಯುತ್ತಾ ಆ ತರ ನಡ್ಸ್ಕೊಂಡು ಹೋಗ್ಬೇಕಷ್ಟೆ. ಇವಳು ಸಿಂಚು ಬಗ್ಗೆ ಎಲ್ಲ ತುಂಬಾ ಇದೆ. ನಾನು ಆಕ್ಚುಲಿ ಸಿಂಚು ಯಾರು ಅಂತಾನೆ ನಾನು ನಿಮ್ಗೆ ಹೇಳಿಲ್ಲ. ಸಿಂಚು ಬಂದು ನಮ್ ತಮ್ಮನ ಹೆಂಡತಿ ಇದಾರಲ್ಲ, ಅವ್ರ ತಂಗಿ ಇವಳು. ಇವ್ರ ಮನೇಲಿ 3ನೇ ಮಗಳಾಗಿರ್ತಾಳೆ ಇವಳು. ಸೊ ತುಂಬಾ ಒಳ್ಳೆ ಹುಡುಗಿ. ನಾನು ನಮ್ಮ ತಮ್ಮನಿಗೆ ಹೆಣ್ಣು ನೋಡಕ್ ಹೋದಾಗಿಂದಾನು ನೋಡ್ಕೊಂಡ್ ಬಂದಿದ್ದೀನಿ. ಈಗ ಆಲ್ರೆಡಿ ನಮ್ಮ ತಮ್ಮವ್ರಿಗೆ 2 ಮಕ್ಳಿದ್ದಾರೆ, ನಿಮ್ಗೆ ಗೊತ್ತು. ಅಷ್ಟು ವರ್ಷಗಳಿಂದ ನಾನು ಸಿಂಚುನ ನೋಡ್ತಾನೆ ಬಂದಿದ್ದೀನಿ. ಅವಳು ಎಲ್ಲಾರು ಕೇರ್ ಮಾಡ್ತಾಳೆ, ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಕೇರ್ ಮಾಡ್ತಾಳೆ. ಅದು ಅಷ್ಟೇ ಒಳ್ಳೆ ಹುಡುಗಿ ಕೂಡ. ಸ್ಕೂಲ್ಗೆ ಹೋಗ್ತಾ ಇರೋ ಟೈಮಿಂದ ನಾನು ನೋಡಿದ್ದೀನಿ. ಅವಳು ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಯಾವುದೇ ಆಟಿಟ್ಯೂಡ್ ಇಲ್ಲ. ನಮ್ಮನ್ನ ನೋಡಿದ ತಕ್ಷಣ ಏನೋ ಒಂದು ಗೌರವದಿಂದ ಮಾತಾಡಿಸ್ಬೇಕು ಅನ್ನೋದು ತುಂಬಾ ಆಸೆ ಅವಳಿಗೆ. ಅವಳು ಎಲ್ಲಾರ್ನು, ಯಾರೇ ಮನೆಗೆ ಬರ್ಲಿ ಎಲ್ಲಾರ್ನು ಗೌರವಿಸೋದು, ಪ್ರೀತಿಸೋದು ಅವಳು ತುಂಬಾ ಇಷ್ಟ ನನಗೆ. ಅದು ಯಾವ ತರ ಹೇಳ್ಬೇಕಂತ ಗೊತ್ತಿಲ್ಲ. ಅವಳು ಇವಾಗ ಒಂದು ಅಜ್ಜಿನ ಅವ್ರ ಅಜ್ಜಿನ ಅವಳು ನೋಡ್ಕೊತಾ ಇದ್ದಾಳೆ. ನಾನು ಹೇಳೋದು 1000 ಜನ ಸುತ್ತ ಇರ್ಬೋದು, ಬಟ್ ಯಾರಾದ್ರೂ ಒಬ್ಬರನ್ನ ನೋಡ್ಕೋತೀವಿ ನಾನು ಇದೀನಿ ಅನ್ನೋ ಧೈರ್ಯ ಇದೆಯಲ್ಲ, ಅದು ತುಂಬಾ ಕಮ್ಮಿ. ಅವಳು ಈ ಏಜ್ ಅಲ್ಲಿ ಮ್ಯಾರೇಜ್ ಆಗಿ ಲೈಫ್ ಲೀಡ್ ಮಾಡ್ಬೇಕಾಗಿರೋ ಏಜ್ ಅಲ್ಲಿ ಮನೆ ಜವಾಬ್ದಾರಿ ತಗೊಂಡಿದ್ದಾಳೆ. ಆ ಜವಾಬ್ದಾರಿ ಯಾಕೆ ತಗೊಂಡಿದ್ದಾಳೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ನಾವ್ ಎಷ್ಟೊಂದ್ಸರಿ ಹಂಗಾಗಿ ಯಾರು ರಾಂಗ್ ಇನ್ಫಾರ್ಮೇಶನ್ ಎಲ್ಲ ಕೊಡ್ಬೇಡಿ ಮಕ್ಳುಗಳಿಗೆ. ಅವಳು ಭಯ ಆಗ್ತಿದೆ ಲೈಫು. ಇಂಥವ್ರು ಎಷ್ಟ್ ಜನ ಇರ್ತಾರೋ ಪಾಪ, ಎಷ್ಟೊಂದ್ ಜನ ಎದ್ರುಕೊಂಡು ಮನೇಲಿ ಇಲ್ಲೇ ಮದ್ವೆ ಬೇಡ ಅಲ್ಲ, ಮದ್ವೆ ಆಗ್ಬಿಟ್ಟು ಆಮೇಲೆ ಸಿಂಗಲ್ ಆಗಿ ದುಡ್ಕೊಂಡು ತಿನ್ನೋದಿಕ್ಕೆ ಮದ್ವೆ ಯಾಕೆ ಆಗ್ಬೇಕು? ಹಂಗೆ ಇದ್ರೆ ಆಯ್ತಪ್ಪ ಸಿಂಗಲ್ ಆಗಿ. ಏನೋ ಸಣ್ಣ ಪುಟ್ಟ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾನು ಅದ್ರ ಬಗ್ಗೆ ಒಂದಿಷ್ಟು ಹೇಳ್ತೀನಿ ನಿಮ್ಗೆ, ಇವಾಗ ಹೇಳಲ್ಲ. ನಮ್ ಸಿಂಚು ಮದ್ವೆ ಆಗಿರೋದಕ್ಕೆ ಕಾರಣ ಇವತ್ತು ಗೊತ್ತಾಯ್ತು. ಹಂಗಂತ ಎದ್ರುಕೊಂಡು ಇರ್ಬಾರ್ದು ಸಿಂಚನ. ಒಂದ್ ಸಂಬಂಧ ಬೆಳೆಸ್ಲೇಬೇಕು, ಆಯ್ತಾ? ಈಗ ನಾವು ಬಾಂಡಿಂಗ್ ಬಗ್ಗೆ ಮಾತಾಡ್ತಾ ಇದೀವಿ. ನೀನ್ ಬಾಂಡಿಂಗ್ ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೆ ನಿನ್ ಲೈಫ್ ನಿನ್ ಒಬ್ಳಿಗೆ ಎಂಡ್ ಆಗುತ್ತೆ. ನಿನ್ ಜೀವನ, ನಿನ್ ಮಕ್ಳು ಮರಿ ಆ ತರ ಏನು ಇರೋದಿಲ್ಲ. ನೀನ್ ಒಬ್ಳಿಗೆ ಎಂಡ್ ಆಗುತ್ತೆ. ಈಗ ನಿನ್ ಅಜ್ಜಿನ ಅವ್ರನ್ನ ನೋಡ್ಕೊತಾ ಇದೆಯಲ್ಲ, ನೀನ್ ಮೊಮ್ಮಗಳಂತ ಇದ್ದಿದ್ದಕ್ಕೆ ನೀನ್ ನೋಡ್ಕೊತಾ ಇದೀಯ. ಈಗ ನೀನು ಇಲ್ಲ ಅಂದಿದ್ರೆ ನಿಮ್ ಅಜ್ಜಿನ ಯಾರೋ ಒಬ್ರೇ ನೋಡ್ಕೊಳಕ್ ಆಗ್ತಿತ್ತಾ? ಆಗ್ತಾ ಇರ್ಲಿಲ್ಲ ಅಲ್ವಾ? ಹಂಗೆ ನಿನ್ ಲೈಫ್ ನ ನೀನು ಶುರು ಮಾಡು, ಜರ್ನಿನ. ಬೇಜಾರ್ ಮಾಡ್ಕೊಳ್ಳ. ಬಾಂಡಿಂಗ್ ಬಗ್ಗೆ ಹೇಳಕ್ ಕರ್ದಿರೋ ಫಂಕ್ಷನ್ ಅಲ್ಲಿ ಮ್ಯಾರೇಜ್ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ಲ, ಫಂಕ್ಷನ್ ಅಲ್ಲ, ಶೋನಲ್ಲಿ. ಸಿಂಚನ, ಈಗ ನೀವು 3 ಜನ ಅಕ್ಕ ತಂಗಿಯರು, ಆಯ್ತಾ? ನೀವು 3 ಜನದಲ್ಲಿ ನಿಮ್ ಮನೇಲಿ ಯಾರು ಸ್ಟ್ರಾಂಗ್ ಅನ್ಸುತ್ತೆ ನಿಮ್ಗೆ? ಅಕ್ಕ ನಂಗೆ ಸಿಂಧು ಸ್ಟ್ರಾಂಗ್ ಅನ್ಸುತ್ತೆ. ಅಕಸ್ಮಾತ್ ನೀವು ಮಿಸ್ಟೇಕ್ ಮಾಡಿ ತಪ್ಪು ಮಾಡಿದ್ರು, 3 ಜನದಲ್ಲಿ ಒಬ್ರು ತಪ್ಪು ಮಾಡ್ತೀರಾ. ತಪ್ಪು ಮಾಡಿದ್ರು ಆ ಬಾಂಡಿಂಗ್ ನ ಕರೆಕ್ಟಾಗಿ ಮತ್ತೆ ಕರೆಕ್ಟ್ ಮಾಡಿ ಮತ್ತೆ ಚೆನ್ನಾಗಿ ಬಾಂಡಿಂಗ್ ಸ್ಟಾರ್ಟ್ ಮಾಡೋದು ಯಾರು ಅಂತ? ಸಿಂಧುನೇ ಅಕ್ಕ. ಒಟ್ಟು ನೀವ್ ಎಲ್ರು ಹಂಗೆ ಇದ್ದೀರಾ ನಂಗೆ ಗೊತ್ತಿರೋ ಪ್ರಕಾರ. ಏನೇ ಇದ್ರು 3 ಜನದಲ್ಲಿ ಒಬ್ರು ಸ್ಟ್ರಾಂಗ್ ಅಂತ ಇದ್ದೇ ಇರ್ತಾರೆ. ಅಂದ್ರೆ ಎಲ್ಲಾನು ಸರಿ ಮಾಡೋದು, ಒಬ್ರಿಗೊಬ್ರು ಬುದ್ಧಿ ಹೇಳೋದು. ಸೊ ಹಂಗಿದ್ರೆ ಇವಾಗ ನಮ್ಮಮ್ಮ ಇಲ್ಲಲ್ಲ, ಅವಳೇ ಒಂಥರ ದೊಡ್ಡಮ್ಮ ತರ ನಮ್ಗೆ, 2ನೇ ಅಮ್ಮ ತರ ಬುದ್ಧಿ ಹೇಳ್ತಿರ್ತಾಳೆ. ಹಂಗ್ ಮಾಡಿ ಹಿಂಗ್ ಮಾಡಿ, ಕೋಪ ಮಾಡ್ಕೋಬೇಡ, ಇದ್ ಮಾಡ್ಬೇಡ, ಊಟ ಮಾಡು, ಆತರ ಮನೆಗೆ ಹಿರಿಯಕ್ಕ ಅಂದ್ರೆ ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ಯಾರೋ ಒಬ್ರು ನಮ್ಮ ಶಾಪ್ಗೆ ಲೇಡಿ ಬಂದಿದ್ರಿ, ಪ್ರೋಗ್ರಾಮ್ ನೋಡಾದ್ಮೇಲೆ ಶಾಪ್ ಹತ್ರ ಬಂದಿದ್ದಾರೆ, ಹುಡುಕಿದಾರೆ, ನಂಗೆ ಸಿಗ್ಲಿಲ್ಲ, ನಂಗೆ ಕಾಲ್ ಮಾಡಿದ್ದಾರೆ ಅವರು. ಮೇಡಮ್ ನಮ್ಗೆ ಏನೋ ಹಿಂಗೆ ಒಂದು ಪ್ರಾಬ್ಲಮ್ ಇದೆ, ನಿಮ್ ಶೋನಲ್ಲಿ ಮಾತಾಡ್ಸಿ ನನ್ನನ್ನ ಅಂತ ಹೇಳ್ಕೊಂಡ್ ಬಂದ್. ನಾನ್ ಹೇಳ್ದೆ ಏನ್ ಮಾತಾಡ್ಬೇಕಂದ್ರೆ ಅವರು ಫ್ಯಾಮಿಲಿ ಪ್ರಾಬ್ಲಮ್ ಹೇಳ್ತಾರೆ. ದಯವಿಟ್ಟು ಯಾರು ಮಿಸ್ಟೇಕ್ ಮಾಡ್ಕೋಬೇಡಿ, ನಾನು ಫ್ಯಾಮಿಲಿ ಪ್ರಾಬ್ಲಮ್ಸ್ ಮಾತಾಡಕ್ಕಲ್ಲ ಈ ಶೋ ಮಾಡ್ತಿರೋದು, ಬಾಂಡಿಂಗ್ ಬಗ್ಗೆ ತಿಳಿಸ್ಕೊಡೋದಕ್ಕೆ. ಒಬ್ರಿಗೊಬ್ರು ಹೆಂಗ್ ಅನ್ಯೋನ್ಯತೆ ಇರ್ಬೇಕು. ಅವಳನ್ನ ಯಾಕೆ ಪದೇ ಪದೇ ನಾನು ಅಜ್ಜಿ ಬಗ್ಗೆ ಕೇಳ್ತಾ ಇದೀನಿ ಅಂದ್ರೆ, ನಾನ್ ನೋಡಿದೀನಿ ಅವರು ಒಬ್ಳೆ ಇದ್ದಾಳೆ, ಅವಳು ಅವ್ರ ಅಜ್ಜಿನ ಫುಲ್ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಈಗ್ನಾದ್ರೂ ನನ್ಗೆ ಮದ್ವೆ ಆಗಿಲ್ಲ, ನಾನು ಹಿಂಗಿದ್ದೀನಿ, ನಮ್ಮ ಅಪ್ಪನ ಬೇರೆ ನೋಡ್ಕೋಬೇಕು, ಅದ್ರಲ್ಲಿ ನಮ್ಮ ಅಜ್ಜಿನ ಬೇರೆ ನೋಡ್ಕೋಬೇಕಾ, ಹಾಗೆ ಹೀಗೆ ಅಂತ ಬೇಜಾರ್ ಮಾಡ್ಕೊಳ್ಳೋರು. ಅವಳು ಅಜ್ಜಿನ್ ನೋಡ್ಕೊಳ್ತಾ ಇರೋ ಉದ್ದೇಶ ಅದೇ ತಿಳ್ಕೊಳ್ಳಿ, ಅದೇ ಬಾಂಡಿಂಗ್ ಸಂಬಂಧ. ಆ ಸಂಬಂಧ ಉಳಿಸ್ಕೊಳಕ್ಕೋಸ್ಕರ, ಆ ಸಂಬಂಧಕ್ಕೆ ಬೆಲೆ ಕೊಡಕ್ಕೋಸ್ಕರ ಅವಳು ಅವ್ರ ಅಜ್ಜಿನ ನೋಡ್ಕೊತಾ ಇದ್ದಾಳೆ. ಎಲ್ಲದಕ್ಕಿಂತ ನಿಮ್ಗೊಂದು ದೊಡ್ಡ ವಿಷಯ, ದೊಡ್ಡ ಇನ್ಸಿಡೆಂಟ್ ನಾನು ನಿಮ್ಗೆ ಹೇಳ್ತೀನಿ.
ಆ ಅದಕ್ಕೂ ಮುಂಚೆ ಏನಂದ್ರೆ ಇಬ್ರು ಅಕ್ಕಂದಿರ್ಗೂ ಅವಳು ಬಾಣಂತನ ಮಾಡಿದ್ದಾಳೆ. ಬಾಣಂತ ನಮ್ ಕಣ್ಮುಂದೆ ನಾನ್ ನೋಡ್ತಾ ಇದ್ದೀನಿ, ನಾವು ಹೋಗಿ ಬಂದು ಪಾಪುಗಳು ನೋಡಕ್ ಹೋಗ್ತಾ ಇದ್ವಿ. ಇಬ್ರು ಮಕ್ಳನ್ನ ಅವಳು ಚೆನ್ನಾಗಿ ಸಾಕೊಟ್ಟಿದ್ದಾಳೆ, ಒಂದು ದಿನಾನು ಬೇಜಾರು ಮಾಡ್ಕೊಂಡಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ. ನೋಡೋಣ ಆ ಫೀಲ್ ಅವಳಿಗೆ ಹೆಂಗಿತ್ತು ಅಂತ. ಸಿಂಚು ಇವಾಗ ಕೆಲವ್ರು ಹೇಳ್ತಾರೆ, ಓ ಮನೆ ಕಿರಿ ಮಗಳಾಗ್ಬಿಟ್ರೆ ದೊಡ್ಡಕ್ಕ ಆದ್ಮೇಲೆ ಚಿಕ್ಕಕ್ಕ ಅವ್ರು ಬರ್ತಾನೆ ಇರ್ತಾರೆ, ಇವ್ರಿಗೆ ಬಾಣಂತನ ಮಾಡಿ ಸಾಯ್ಬೇಕು ಹಾಗೆ ಹೀಗೆ. ಈಗ ಹೆಣ್ಮಕ್ಳು ಕೆಲವ್ರು ಬೈಕೊತಿರ್ತಾರೆ. ಬಟ್ ನಿನಗೆ ಇವ್ರಿಬ್ರಿಗೂ ಬಾಣಂತನ ಮಾಡ್ದಲ್ಲ, ಅದಕ್ಕೆ ಯಾವ ಉದ್ದೇಶಕ್ಕೆ ಮಾಡಿದೆ ಅವ್ರಿಗೆ ಅಷ್ಟು ಚೆನ್ನಾಗಿ? ಅಂದ್ರೆ ಯಾಕಂದ್ರೆ ಮೂರ್ ಜನ ತುಂಬಾ ಚೆನ್ನಾಗಿತ್ತು. ನಮ್ ಮೂರ್ ಜನ ಜೊತೆ ಬಾಂಡಿಂಗ್ ಸಿಕ್ಕಾಪಟ್ಟೆ. ಅಂದ್ರೆ ಅವ್ರ ಮದ್ವೆ ಆಗಿ ಹೋದ್ಮೇಲಂತೂ ನಮ್ಗಂತೂ ಇರಕ್ಕೆ ಆಗ್ತಿರ್ಲಿಲ್ಲ. ಅವ್ರ ಬಾಣ್ತನಕ್ ಬಂದು ಮತ್ತೆ ವಾಪಸ್ ಬಂದ್ರೆ ನಮ್ಗೆ ಮನೆಗೆ ಅದು ಇನ್ನೊಂದ್ ಅವ್ರದ್ದೇ ಮಿನಿ ಪ್ರಾಡಕ್ಟ್ ತಕೊಂಡು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದಕ್ಕೆ ಮಾಡ್ದೆ, ನಂಗೆ ಇಷ್ಟ ಅಂದ್ರೆ ಈಗ ಸಂಬಂಧ ಉಳಿಸ್ಕೊಳಕ್ಕೆ, ಅಕ್ಕ ತಂಗಿ ಬಾಂಡಿಂಗ್ ಉಳಿಸ್ಕೊಳಕ್ಕೆ ಮಾಡಿದ್ವಿ. ನೋಡಿದ್ರ ಅವರು ಅಕ್ಕ ಅಂದಿರು ದುಡ್ಡು ಕೊಡ್ತಾರೆ ನನ್ಗೆ, ನಾನು ಹಂಗೆ ಇಟ್ಕೋತಾರೆ ಅಂತ ಅವ್ಳು ಮಾಡ್ಲಿಲ್ಲ. ಬಾಂಡಿಂಗ್ ಉಳಿಸ್ಕೊಳ್ಳೋದಕ್ಕೆ ಒಬ್ಬೊಬ್ರು ಅಕ್ಕ ತಂಗಿರು ಇದ್ದೀರಾ, ಅವಳಿಗೆ ಜಾಸ್ತಿ ಕೊಟ್ಬಿಟ್ರು, ನಂಗೆ ಕಮ್ಮಿ ಕೊಟ್ಟವ್ರೆ, ಅವಳಿಗೆ ಅದು ಕೊಟ್ಟವ್ರೆ ಇದು ಕೊಟ್ಟವ್ರೆ ಬರೀ ಹಿಂಗೆ ಕಿತ್ತಾಡ್ತೀರಾ. ನಾನು ಹೇಳ್ದಂಗೆ ಒಂದ್ ಅಜ್ಜಿ ಕೇಳ್ಕೊಂಡ್ ಬಂದಿದ್ದಲ್ಲ, ಇದ್ರದ್ದು ಒಂದ್ ವಿಷಯ ತಗೊಂಡು ನನ್ನ ಹತ್ರ ಬಂದಿದ್ರು. ನಾನು ಅದೇ ಹೇಳಿದ್ದು, ಒಬ್ರಿಗೊಬ್ರು ಸೋತ್ರೆ ಮಾತ್ರ ಸಂಬಂಧಗಳು ಉಳಿಯೋದು. ದಯವಿಟ್ಟು ಯಾರನ್ನೂ ತಪ್ಪಾಗಿ ತಿಳ್ಕೊಳ್ಳೋದು, ಅವ್ರ ಬಗ್ಗೆ ಮಾತಾಡೋದು ಏನು ಗೊತ್ತಿಲ್ಲದೆ ಮಾತಾಡ್ಬೇಡಿ. ನಾನು ಪ್ರತಿ ಶೋನಲ್ಲೂ ನಿಮ್ಗೆ ಅದೇ ಹೇಳೋದು, ಏನು ಗೊತ್ತಿಲ್ಲದೆ ಯಾರ ಬಗ್ಗೆನೂ ಏನು ಡಿಸೈಡ್ ಆಗ್ಬೇಡಿ. ಮನೇಲಿರೋ 4 ಜನ ಇರ್ತೀವಿ, 4 ಜನದಲ್ಲಿ ನಮ್ಗೆ 4 ಜನದ ಬಗ್ಗೆ 4 ಜನಕ್ಕೂ ಗೊತ್ತಿರಲ್ಲ. ಅಂಥದ್ರಲ್ಲಿ ಬೇರೆ ಯಾರ್ದೋ ಮನೆ ಮಗಳು, ಬೇರೆ ಯಾರ್ದೋ ಮನೆ ಅಕ್ಕ ತಂಗಿ ಹೆಂಡತಿ ಆ ಥರ ಇರ್ತಾರೆ. ಅವ್ರ ಬಗ್ಗೆ ನಿಮ್ಗೆ ಏನು ಗೊತ್ತು, ಎಷ್ಟು ಗೊತ್ತು, ಅವ್ರು ರೆಡಿ ಆಗೋದಾಗ್ಲಿ, ಅವ್ರು ಚೆನ್ನಾಗಿ ಓಡಾಡೋದಾಗ್ಲಿ, ಅದನ್ನ ನೋಡಿದ ತಕ್ಷಣ ಡಿಸೈಡ್ ಆಗ್ಬಿಡ್ತೀರ. ಅಲ್ಲಿ ನೀಚೆಗೆ ಅಕ್ಕಪಕ್ಕನೇ ಆಗ್ಲಿ ಜಗಳಗಳು ನಡೆಯೋದು. ಯಾವುದೇ ಒಂದು ಈಗ ಅವ್ರು ಬಂದು ಹೇಳಿದ್ರು, ಇವ್ರು ಬಂದು ಹೇಳಿದ್ರು, ಇಬ್ರು ಸೇರಿ ಜಗಳ ಮಾಡೋದು, ಅದ್ರಲ್ಲಿ ಮಧ್ಯೆ ಯಾವ್ದೋ ಒಂದು ರಿಲೇಶನ್ಶಿಪ್ ಕಟ್. ಅದರಿಂದನೇ ಈಗೆಲ್ಲ ಆಗ್ತಾ ಇದೆ. ಸೊ ಅವಳು ಬಾಣಂತನ ಮಾಡಿದ್ರಲ್ಲಿ ನನಗಂತೂ ಖುಷಿ ಇದೆ. ಇದೆಲ್ಲದಿಂದ ಇನ್ನೊಂದು ದೊಡ್ಡದೇನಂದ್ರೆ, ಅವಳಿಗೆ ಅಮ್ಮ ಇಲ್ಲ, ಅವಳು ಒಬ್ಳೇ ಇದ್ದಾಳೆ ಅಂತ ನನ್ಗೆ ಯಾವಾಗಲೂ ಹಿಂಗೆ ಹೇಳ್ತಾ ಇದ್ದೆ ಅವಾಗಿಂದನು. ಅಮ್ಮ ಈಗ ರೀಸೆಂಟ್ ಆಗಿ ಅವರು ಡೆತ್ ಆದ್ರು ಪಾಪ. ಆವಾಗಿಂದ ನಾನು ಕಣ್ ಮುಂದೆ ನೋಡ್ತಾ ಇದ್ದೀನಿ, ಸಖತ್ತು ಫೇಸ್ ಮಾಡ್ತಾ ಇದ್ದಾಳೆ ಲೈಫ್ನ. ನೀನ್ ಎಂ.ಕಾಮ್ ಅಲ್ವಾ ಕಂಪ್ಲೀಟ್ ಆಗಿದ್ದು? ಎಂ.ಕಾಮ್ ಕಂಪ್ಲೀಟ್ ಆಗಿದ್ರು ಅವಳು ಇವತ್ತಿಗೂ ಮನೇಲಿರೋ ಸಂಬಂಧಗಳನ್ನ ಉಳಿಸ್ಕೋಬೇಕಂತ ಫೀಲ್ ಮಾಡ್ತಾ ಇದ್ದಾಳೆ. ಸೊ ಅದಕ್ಕೆ ಯಾರು ಅವಳ ಜೊತೆ ಹಿಂದೆ ಮುಂದೆ ಯಾರಿದ್ದೀರೋ ಗೊತ್ತಿಲ್ಲ, ಅವಳ ಥರ ಒಂಟಿತನದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಿದಾಗ ನಾವೇನು ಯೋಚನೆ ಮಾಡ್ತಿದ್ವಿ. ಸೊ ನಮಗಿನ್ನ ಅವಳು ಗ್ರೇಟ್ ಅನ್ನೋ ಫೀಲ್ ಇದ್ರೆ ಅಪ್ರಿಷಿಯೇಟ್ ಮಾಡಿ. ಅದು ಬಿಟ್ಬಿಟ್ಟು ಬೇರೆ ಥರ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ. ಸಿಂಚು, ನಿಮ್ ತಾಯಿ ಸತ್ರಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಡೇಯಿಂದ ನೀನು ಒಬ್ಳೇ ಇರ್ಬೇಕಿತ್ತು ಮನೇಲಿ. ನಾನು ಅದೆಲ್ಲ ನೋಡಿದ್ದೀನಿ, ಕೇಳಬಾರ್ದು ಕೂಡ. ಬಟ್ ನಿಂಗೆ ಅವಾಗ ಏನಾದ್ರು ಫೀಲ್ ಆಯ್ತಾ, ತಾಯಿಗಿಂತ ಬೇರೆ ಬಾಂಡಿಂಗ್ ಇದೆ ಅಂತ ನಿಂಗೆ ಅನ್ನಿಸ್ತಾ? ಅದನ್ನೇ ಹೇಳಕ್ಕ, ಅದ್ ಎಕ್ಸ್ಪ್ಲೈನೇ ಮಾಡಕ್ಕಾಗಲ್ಲ. ಅದನ್ನ ಅಮ್ಮ ಇರ್ಲೇಬೇಕು. ಅದ್ರೊಳಗೂ ಎಸ್ಪೆಷಲಿ ಒಂದ್ ಹೆಣ್ಮಗಳು ಸಾಯೋವರೆಗೂ ಅಮ್ಮ ಬೇಕೇ ಬೇಕು. ನಂಗೆ ನಿಮ್ಮ ಅಮ್ಮನ ಬಗ್ಗೆ ಮಾತಾಡ್ಸೋಕೆ ಇಷ್ಟ ಇರಲಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲಪ್ಪ, ಅದು ಆ ಸೆಂಟಿಮೆಂಟೇ ಹಂಗೆ. ಸಿಂಚು, ನಾವೆಲ್ಲರೂ ಇದ್ದೀವಿ. ನನಗೆ ಒಂದೇ ಒಂದು ಸ್ಪಷ್ಟ ಏನು ಗೊತ್ತಾಗಬೇಕಿತ್ತು ಅಂದರೆ, ನಾವು ಓದ್ ಕಡೆ ಎಲ್ಲರೂ ಹೇಳ್ತಾರೆ, ಸಿಂಚನ್ ಮದುವೆ ಮಾಡ್ಕೊಡಲ್ವಾ, ಸಿಂಚನ್ ಮದುವೆ ಮಾಡ್ಕೊಡಲ್ವಾ, ಹೇಳಿ ನೀವು ಹೇಳಿ ನಮಗೆ ಕೊಡಿಸಿ ಅಂತ ಬೆಂಗಳೂರಲ್ಲಿರೋ ಸುಮಾರು ಜನ ನಮ್ಗೆ ಹೇಳೋದು. ನಿನ್ನ ಒಳಗಡೆ ರಿಯಾಲಿಟಿ ಏನಿದೆ ಅಂತ ನಾನು ತೋರಿಸ್ಲೇಬೇಕಾಗಿತ್ತು. ಯಾಕಂದರೆ ಒಂದು ಬಾಂಡಿಂಗ್ ಕಟ್ಟಕ್ಕೆ, ನೀನು ಒಂದು ಸಂಬಂಧಕ್ಕೆ ಹೋಗಕ್ಕೆ ಹೆದರ್ಕೋತಾ ಇದೆಯಾ ಅನ್ನೋದು ಎಷ್ಟೋ ಜನದಿತ್ತು. ಅದಕ್ಕೋಸ್ಕರ ಅದು ಗೊತ್ತಾಗಬೇಕು ಅನ್ನೋದು ನಾನು ಶುರು ಮಾಡಿದ್ದು. ಅಮ್ಮನ ಬಗ್ಗೆ ಕೇಳಿ ನೀನು ನಡೆಸಬೇಕು ಅನ್ನೋದು ನನ್ನ ಉದ್ದೇಶ ಇರಲಿಲ್ಲ. ಬಟ್ ಅವಳು ತುಂಬಾ, ಆ ದಿನ ಆ ಕ್ಷಣ ನನ್ನ ಮಗಳು ಎಷ್ಟೋ ದಿನ ಕಾರಲ್ಲಿ ಹತ್ಬಿಟ್ಟಿದ್ದಾಳೆ ಅವಳು ನಿಂತ್ಕೊಂಡು. ಅಕ್ಕ ಹೆಂಗಿರ್ತಾರೆ ಅಮ್ಮ ಪಾಪ ಅಂತ. ಅಷ್ಟು ಅವರು ಅಷ್ಟೇ ಒಳ್ಳೆಯವರು. ತುಂಬಾ ಕಷ್ಟಪಟ್ಟು 3 ಜನ ಹೆಣ್ಮಕ್ಳನ್ನ ಸಾಕೋದು ತಮಾಷೆ ಅಲ್ಲ. ನಮ್ಗಿರೋದು ಒಬ್ಳು ಸಾಕ್ಬೇಕಾದ್ರೆ ನಮ್ಗೆ ಎಷ್ಟು ಯೋಚನೆ ಇರುತ್ತೆ ಅಂದರೆ, ಅವ್ರು 3 ಜನ ಸಾಕ್ಬೇಕಾದ್ರೆ ಯಾವ ಥರ ಯೋಚನೆ ಮಾಡಿ ಅವರು ನಿರ್ಧಾರ ತಗೊಂಡಿರ್ತಾರೆ. ಒಬ್ಬರೇ ಎಲ್ಲನೂ ಫೇಸ್ ಮಾಡಿರ್ತಾರೆ. ಮೊದಲೇ ಹೇಳ್ದಂಗೆ ಅಪ್ಪ ಅಷ್ಟು ಚುರುಕಿಲ್ಲ, ಸ್ವಲ್ಪ ಲೋ ಅಂದರೆ ಸ್ಲೋ, ನಿಧಾನ. ಯಾವುದೇ ಒಂದು ಒಳ್ಳೆತನ ಇದೆ, ಜನಬಾಳ್ಕೆ ಗೊತ್ತಿದೆ, ಅಂದರೆ ಅವ್ರಿಗೆ ವ್ಯವಹಾರ ಜ್ಞಾನ ಇಲ್ಲ ಅಷ್ಟು. ಹಂಗಾಗಿ ಅವರೊಬ್ಬರೇ ಎಲ್ಲನೂ ಎದುರಿಸಿದ್ದಾರೆ. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಮೊನ್ನೆ ನಾನು ಪ್ರೇರಣೆನ ಮಾತಾಡಿಸುವಾಗ ಈ ವಿಷಯ ತೆಗಿಬೇಕಂತಿದ್ದೆ, ಅವಳು ನಮ್ಮ ತಂದೆ ವಿಷಯಕ್ಕೆ ಫುಲ್ ಅಪ್ಸೆಟ್ ಆಗ್ಬಿಟ್ಲು. ಅದಕ್ಕೋಸ್ಕರ ನಂದು ಆ ಥರ ಬಿಟ್ಟೆ. ಈಗ ನೀನು ಹೇಳೋದು, ಈಗ ಅಮ್ಮ ಈಗ ಆ ಥರ ಆದ್ರಲ್ವಪ್ಪ, ಈಗ ಇವರೆಲ್ಲರೂ ಮದುವೆ ಆಗಿದ್ದಾರೆ. ಅವರೆಲ್ರಿಗೂ ಅವ್ರದ್ದೇ ಆದ ಒಂದೊಂದು ಮನೆ ಸಂಸಾರ ಒಂದು ಇರುತ್ತೆ. ಒಂದು ದಿನ ಅಂದರೆ ಒಂದು ದಿನ ಮರ್ತು ಬಿಡ್ತಾರೆ.
ಈಗ ನೀನು ಸ್ವಲ್ಪ ಆತರ ಆಚೆ ಬರ್ಬೇಕು, ಚೆನ್ನಾಗಿರ್ಬೇಕು, ಎಲ್ಲರ ಜೊತೆ ಖುಷಿಯಾಗಿರ್ಬೇಕು ಅಂದ್ರೆ ನೀನ್ ನೆಕ್ಸ್ಟ್ ಏನ್ ಮಾಡ್ಬೇಕು? ಮದ್ವೆ ಆಗ್ಬೇಕು. ಬೇಗ ಮದ್ವೆ ಆಗು, ಎಲ್ಲ ಒಳ್ಳೇದಾಗತ್ತೆ, ಏನು ಆಗಲ್ಲ. ಇದುವರೆಗೂ ನಿಂಗೆ ಆತರ ಯಾರು ಭಯ ಪಡಿಸಿದಾರೋ ನಿನ್ಗೆ ಅನ್ಸಿದ್ಯೋ ನಂಗೆ ಗೊತ್ತಿಲ್ಲ. ಪ್ರಪಂಚ ನೋಡ್ತಾ ಇರ್ತೀರಾ, ಇವಾಗೆಲ್ಲ ಜನರೇಷನ್ ನೋಡ್ತಿರ್ತೀರಾ, ನಿಮ್ಗೂ ಅರ್ಥ ಆಗುತ್ತೆ. ನಿಮ್ಗೆ ಒಳ್ಳೆ ಬೇರೆ ಯಾರಿಗೋ ಕೆಟ್ಟದ್ ಸಿಕ್ಕಿದ್ರೆ ನಿಂಗೆ ಕೆಟ್ಟದ್ ಸಿಗಲ್ಲ, ನಿಮ್ಗೆ ಒಳ್ಳೆ ಸಿಕ್ಕೇ ಸಿಗುತ್ತೆ. ಆಮೇಲೆ ನಾನು ಇನ್ನೊಂದು ಏನ್ ಕೇಳ್ಬೇಕಾದ್ರೆ ನಿನ್ ಸ್ಕೂಲ್ ಲೈಫಲ್ಲಿ, ಕಾಲೇಜ್ ಲೈಫಲ್ಲಿ ಅದೆಲ್ಲ ಹೇಗಿತ್ತು? ಅಲ್ಲಿ ಬಾಂಡಿಂಗ್ ಎಲ್ಲ ಹೇಗಿತ್ತು? ಪ್ರೈಮರಿ 1 to 5 ಅಷ್ಟು ಚೆನ್ನಾಗಿರ್ಲಿಲ್ಲ ನನಗೆ. ಯಾಕಂದ್ರೆ ಅಮ್ಮ ಸ್ವಲ್ಪ ಬಡವರಾಗೋದ್ರಿಂದ ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ಅದು ಒಂಥರ ಕೀಳಾಗಿ ನೋಡೋದು. 6th ಇಂದ ಡಿಗ್ರಿವರೆಗೂ ಚೆನ್ನಾಗಿತ್ತು ಲೈಫು, ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು ಅಕ್ಕ. ಅಲ್ಲಿ ಫ್ರೆಂಡ್ಶಿಪ್ ಎಲ್ಲ ಇನ್ನು ಹಾಗೆ ಇದೆಯಾ? ಫ್ರೆಂಡ್ಶಿಪ್ ಅಂದರೆ ನಾನು ಸ್ವಲ್ಪ ಇಂಟ್ರೋವರ್ಟು, ಜಾಸ್ತಿ ಫ್ರೆಂಡ್ಸ್ ಇಲ್ಲ ನನಗೆ. 1-2-3 ಜನ ಅಷ್ಟೇ, ಅದು ಕಾಲೇಜ್ ಫ್ರೆಂಡ್ಸ್ ಮಾತ್ರ, ಸ್ಕೂಲ್ ಫ್ರೆಂಡ್ಸ್ ಯಾರೂ ಇಲ್ಲ. ಅಮ್ಮಂಗಿಂತ ಫ್ರೆಂಡ್ಸ್ ಬೇರೆ ಇರಲಿಲ್ಲ? ನಾನು ಹೆಂಗೆ ಅಂದರೆ ನಾನು ಕಲ್ತ್ಕೊಳ್ಳೆಲ್ಲ ನಮ್ಮ ಅಮ್ಮನ ಸುತ್ತ ಇತ್ತು. ಇವಾಗ ನಮ್ಮಮ್ಮ ಇಲ್ಲ, ನನಗೇನು ಕನಸೇ ಇಲ್ಲ ಅನಿಸ್ತೈತೆ ಆ ಥರ. ಹಾಗೆಲ್ಲ ಅನ್ಕೋಬಾರ್ದು. ನಿನ್ಗೆ ಕನಸಿರ್ಬೇಕು, ನಿಮ್ಮ ಅಮ್ಮನ ಕನಸೆಲ್ಲ ನೀನು ನನಸು ಮಾಡಬೇಕು. ನಿಮ್ಮಮ್ಮ ನಿನ್ನ ಜೊತೆಲೇ ಇದ್ದಾರೆ ಅಂತ ನೀನು ಪ್ರತಿ ಕ್ಷಣನೂ ಧೈರ್ಯ ತಗೊಂಡು ಮುಂದೆ ಹೋಗ್ಬೇಕು. ಈಗ ನಿಮ್ಮ ಅಮ್ಮನೇ ದೇವರಾಗಿದ್ದಾರೆ, ನೀನು ಏನು ಕೇಳಿದ್ರು ಹೊರ ಕೊಡ್ತಾರೆ, ನೀನು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಲ್ವಾ? ಅಮ್ಮನೇ ದೇವರಾಗಿದ್ದಾರೆ. ಈಗ ಅಮ್ಮ ಮನೇಲಿ ದೇವರಾಗಿದ್ರು, ಈಗ ನೀನು ಹಿಂದೆನೇ ದೇವರಾಗಿದ್ದಾರೆ. ಅವಾಗ ಮನುಷ್ಯ ರೂಪದಲ್ಲಿ ದೇವರು, ಇವಾಗ ತೀರಾ ದೇವರಾಗಿದ್ದಾರೆ. ಹೆದರ್ಕೋಬೇಡ ಆಯ್ತಾ? ಏನು ಕೇಳಿದ್ರು ಕೊಡ್ತಾರೆ, ಧೈರ್ಯ ಮಾಡು. ನೀನು ಸೇರೋ ಮನೆ ಒಳ್ಳೇದಕ್ಕೂ ಸೇರಿಸ್ತಾರೆ. ಅಕ್ಕ ಏನೋ ಶೋ ಮಾಡ್ತೀವಿ ಅಂತ ಕರೆದು ಪಾಪ ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ ಅವಳು ಅನ್ಕೋತಾಳೆ. ನನ್ಗೆ ಆಸೆ ಏನಂದ್ರೆ ಪಾಪ ಅವಳೊಂದು ಒಳ್ಳೆ ಮನೆ ಸೇರ್ಲಿ ಅನ್ನೋದೇ ಆಸೆ. ನೀವಿಬ್ರು ಅಕ್ಕದಿರು ಒಳ್ಳೆ ಮನೆ ಸೇರಿದಾರ? ಹೌದಕ್ಕ, ತುಂಬಾ ಒಳ್ಳೆ ಮನೆಗೆ ಸೇರೋದು. ನಾನು ಯಾವಾಗ್ಲೂ ಅನ್ಕೋತಾ ಇರ್ತೀನಿ, ನಮ್ಮ ಅಕ್ಕಿರು ದೇವ್ರಿಗೊಂದು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರೇನೋ ಒಳ್ಳೆ ಬಾವ್ದಿರು ಒಳ್ಳೆ ಮನೆ ಸಿಕ್ಕೈತೆ ಅಂತ. ಮತ್ತೆ ನಿನ್ಗೆ ಯಾಕಂಗ್ ಸಿಗಲ್ಲ ಅನ್ಕೋತ್ಯಾ? ನಿಮ್ಮಮ್ಮ ದಾನ ಧರ್ಮ ಪುಣ್ಯ ಮಾಡಿದಾರೆ ಅಂದ್ರೆ ನಿನ್ಗೂ ಒಳ್ಳೆ ಮನೆ ಸಿಕ್ಕಿರುತ್ತೆ. ಯಾರೋ 100ರಲ್ಲಿ ಒಬ್ರಿಗೆ ಮೋಸ ಆಗತ್ತಪ್ಪ, ಎಲ್ರಿಗೂ ಆಗೋದಿಲ್ಲ ಅಲ್ವಾ? ನೀನು ಇವಾಗ ನಾನು ಹೇಳಿದ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಇಷ್ಟನಾ, ಸಿಂಗಲ್ ಆಗಿ ಇರೋ ತರ ಇದ್ರೆ ಇಷ್ಟನಾ? ಜಾಯಿಂಟ್ ಫ್ಯಾಮಿಲಿ ಇಷ್ಟನಾ? ನಿಂಗೆ ಯಾರಾದ್ರೂ ಅಮ್ಮನ ಕಡೆ ರಿಲೇಷನ್ ಅಲ್ಲಿ ಯಾರಾದ್ರೂ ಒಬ್ರು ಇಷ್ಟ ಆಗ್ತಾರೆ ಅಂದ್ರೆ ತುಂಬಾ ಅಮ್ಮನ ಕಡೆ? ಅಮ್ಮನ ಕಡೆ ನಮ್ಮ ದೊಡ್ಡ ಮಾಮ ಅವ್ರೊಬ್ರೆ. ದೊಡ್ಡ ಮಾಮ ತುಂಬಾ ಇಷ್ಟನಾ? ಅಂದ್ರೆ ಅಮ್ಮಂಗೆ ಹುಷಾರಿಲ್ಲ ಅಂದ್ರೂ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಈಗೂ ಅಷ್ಟೇ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಹಂಗಾಗಿ ಅವ್ರು ಇಷ್ಟ. ಅಪ್ಪನ ಕಡೆ? ಅಪ್ಪನ ಕಡೆ ನಂಗೆ ಇಷ್ಟ ಇಲ್ಲ. ಅವ್ರ ಜೊತೆ ಬಾಂಡಿಂಗೇ ಇಲ್ಲ. ಅದ್ರಲ್ಲೂ ನೀನ್ ಚಿಕ್ಕವಳಿರೋದ್ರಿಂದ ಯಾರು ಜಾಸ್ತಿ ಗೊತ್ತಿಲ್ಲ. ಮತ್ತೆ ನಮ್ಮ ಅಮ್ಮನ ಜಾಸ್ತಿ ಏಟ್ ಮಾಡ್ತಿದ್ರು, ಹಂಗಾಗಿ ಜಾಸ್ತಿ ಇಷ್ಟ ಇಲ್ಲ. ನೋಡಿ, ಆ ಮಕ್ಳ ಮುಂದೆ ಅವ್ರ ಅಪ್ಪ ಅಮ್ಮನ್ ಯಾರಾದ್ರೂ ಏನಾದ್ರು ಅಂದ್ರೆ ಮಕ್ಳ ಮನ್ಸಲ್ಲಿ, ನಾನು ಯಾವ್ದೋ ಬೆಳಿಗ್ಗೆ ಯಾವ್ದೋ ರೀಲ್ಸ್ ನೋಡ್ದೆ, ಅಮ್ಮ ನಿನ್ ತೊಂದ್ರೆ ಕೊಟ್ಟವ್ರಿಗೆಲ್ಲ ನಾನು ಒಂದಿನ ಉತ್ತರ ಕೊಟ್ಟೇ ಕೊಡ್ತೀನಿ ಅಮ್ಮ ಅಂತ ಸ್ಟೇಜ್ ಮೇಲೆ ಆ ಮಗು ಹೇಳ್ತಾ ಇತ್ತು. ಅದೆಲ್ಲ ನೋಡ್ಬಿಟ್ಟು ನನ್ಗೆ ಅವಾಗ ಅನ್ಸ್ತು, ಇಷ್ಟು ಪ್ರೇರಣೆಗಿನ ಸ್ವಲ್ಪ ದೊಡ್ಡೋಳು ಇರ್ಬೇಕು ಮೋಸ್ಟ್ಲಿ. ಅವಳು ಹೇಳ್ತಾ ಇದ್ಲು ಬೆಳಿಗ್ಗೆ, ಯಾರೋ ನೋಡ್ತಿದ್ರು ರೀಲ್ಸ್, ನಂಗೆ ಕೇಳಿಸ್ತಾ ಇತ್ತು, ನಾನು ನೋಡಿಲ್ಲ. ವಾಯ್ಸ್ ಮಾತ್ರ ಅದೇ ತರ, ಅಂದ್ರೆ ಅಷ್ಟು ವಯಸ್ಸಿದೆ ಇತ್ತು. ನಿಂಗೆ ಯಾರ್ಯಾರು ಇದುವರೆಗೂ ತೊಂದರೆ ಕೊಟ್ಟಿದ್ದಾರೆ, ಯಾರ್ಯಾರು ನೋಡ್ತಿದ್ದಾರೆ ಅಮ್ಮ ಅವ್ರಿಗೆಲ್ಲ ಉತ್ತರ ಕೊಡ್ತೀನಿ, ನೀನ್ ಯಾರು ಅಯ್ಯೋ ಅನ್ಸಿದ್ದಾರೆ ನಾನು ಉತ್ತರ ಕೊಟ್ಟೇ ಕೊಡ್ತೀನಿ ಅಮ್ಮ, ಇದು ನನ್ ಸತ್ಯವ ಅಂತ ಸ್ಟೇಜ್ ಮೇಲೆ ಯಾವುದೋ ಪ್ರಮಾಣ ಮಾಡ್ತಿತ್ತು ಮಗು. ನನ್ಗೆ ಅದು ನೆನ್ಸ್ಕೊಂಡು ಅನ್ಸ್ತು, ಈ ವಯಸ್ಸಿಗೆ ಅದಕ್ಕೆ ಅಷ್ಟು ಬೇಜಾರಾಗಿದೆ ಅಂದ್ರೆ ಅವ್ರ ಅಮ್ಮನ ಎಷ್ಟು ನೋಯಿಸಿರ್ಬೇಕು ಅಂತ. ಯಾರನ್ನೂ ತೊಂದರೆ ಕೊಡ್ಬೇಡಿ. ಅವ್ರ ಅಪ್ಪ ಅಮ್ಮನ ನೋಯಿಸಿದ್ರೆ ನಿಮ್ಮನ್ನ ಮಾತ್ರ ಕೊನೆವರೆಗೂ ಆ ಮಕ್ಳು ಬಿಡಲ್ಲ, ಮನ್ಸಲ್ಲಿ ಇಟ್ಕೊಬಿಡ್ತವೆ. ಅವ್ರ ಅಪ್ಪ ಅಮ್ಮ ಕ್ಷಮಿಸ್ಬಿಟ್ಟಿರ್ತಾರೆ ನಿಮ್ಮನ್ನ, ಆದ್ರೆ ಅವ್ರ ಮಕ್ಳು ಬಿಟ್ಟಿರಲ್ಲ ನಿಮ್ಮನ್ನ. ಅದನ್ನ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಸಿಂಚು, ಈಗ ನೀನು ನೆಕ್ಸ್ಟ್ ಮದ್ವೆ ಆಯ್ದೆ ಅಂತ ಇಟ್ಕೊಬಿಡೋಣ ಇವಾಗ, ಆಯ್ತಾ? ಆಗದ್ ಬೇಡ, ಆದೆ. ನಿನ್ಗೆ ಈಗ ಯಾರಾದ್ರೂ ಒಬ್ರು ಇಬ್ರು ಈ ತರ ಇದ್ರೆ ಅಂತ ಬಳಗಕ್ಕೆ ಆಯ್ತ್ಯಾ, ಇಲ್ಲ ದೊಡ್ಡ ಫ್ಯಾಮಿಲಿಗೆ ಆಯ್ತ್ಯಾ? ಅಂದ್ರೆ ಅತ್ತೆ ಮಾವ ಜಾಯಿಂಟ್ ಫ್ಯಾಮಿಲಿ ಇರ್ತಾವಲ್ಲ, ಈಗ ಅತ್ತೆ ಮಾವ ನನ್ ಗಂಡ ಮಕ್ಳು ಆ ತರ ಇರ್ಬೇಕು, ಆ ತರ ಇಷ್ಟ. ಅಂದ್ರೆ ಅತ್ತೆ ಮಾವ ಇರ್ತಾರೆ, ನೀನು ಹೋಗಿ ಮದ್ವೆ ಆದ್ಮೇಲೆ ಮಕ್ಳು ಆಯ್ತಾರೆ ಆಯ್ತಂತೆ. ಅಂದ್ರೆ ನೀನ್ ಹೇಳೋದು ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಆತರ ಜಾಯಿಂಟ್ ಬೇಡ, ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ, ಯಾವ್ದೇ ಕಾರಣಕ್ಕೂ ಬರಲ್ಲ. ಅದಕ್ಕೆ ಕೇಳ್ತಿದೀನಿ ಇವಾಗ್ಲೇ, ಯಾಕಂದ್ರೆ ಯಾರಾದ್ರೂ ಕೇಳಿದ್ರೆ ಇರ್ಲಿ ಹೇಳೋಣ ಅಂತ. ಆಮೇಲೆ ನಿನ್ ಹೆಲ್ತ್ ಪ್ರಾಬ್ಲಮ್ ಆದಾಗ, ನಿನ್ ಈ ಲೈಫ್ ಅಂದ್ಮೇಲೆ ಯಾವತ್ತಾದ್ರೂ ಒಂದೇ ಒಂದು ಸಲ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ.
ಅಂತ ಟೈಮಲ್ಲಿ ಯಾರಾದ್ರೂ ಅಮ್ಮ ಅಪ್ಪನ್ ಬಿಟ್ಟು ಅದಕ್ಕಿಂತ ಗ್ರೇಟ್ ಆಗಿ ಯಾರಾದ್ರೂ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಯಾರಾದ್ರೂ ಒಬ್ಬ ಪರ್ಸನ್ ಇದ್ದಾರಾ? ಯಾರು ಇಲ್ಲ, ಅಕ್ಕದಿರು ನೋಡ್ತಾರಷ್ಟೇ, ಅಕ್ಕದಿರು ಬಾವ್ದಿರು, ಅದ್ ಬಿಟ್ರೆ ಯಾರು ಇಲ್ಲ. ಅಮ್ಮ ಇದ್ದಾಗ್ಲೇ ಈಗಲ್ಲ? ಅಮ್ಮ ಇದ್ದಾಗ ಗೊತ್ತು, ಅಮ್ಮ ಒಬ್ಳೆ ನೋಡ್ತಿದ್ದಿದ್ದು. ಹೌದಾ? ಅಪ್ಪನೂ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಅಮ್ಮ ಬರಗಂಟ ಮಲ್ಕೋತಿದ್ದೆ, ನಾನು ಹುಷಾರಿಲ್ಲ ಅಂದ್ರೆ ಅಮ್ಮ ಬಂದು ದಿನ ಬಂದು ಹಾಸ್ಪಿಟಲ್ ಕರ್ಕೊಂಡು ಹೋಗೋರು. ಇವಾಗೆಲ್ಲ ಅದನ್ನೆಲ್ಲ ನೆನ್ಸ್ಕೊಂಡ್ರಿ ಯಪ್ಪ ಆಗಲ್ಲಕ್ಕ. ಅಮ್ಮನ್ ಬಿಟ್ಟಿರೋದ್ ಕಷ್ಟ ಆಗ್ತೀಯಾ? ಸಿಕ್ಕಾಪಟ್ಟೆ. ಅದಕ್ಕೆ ಅಮ್ಮನ ವ್ಯಾಲ್ಯೂ ಗೊತ್ತಿದ್ದೇನೆ. ಈಗ ನಮ್ಮ ಅಂಗಡಿಲಿದ್ದು ಹುಡುಗಿಗೆ ಹೇಳ್ಬಿಟ್ಟು ಬಂದಿದ್ದೀನಿ. ನನ್ ಮುಂದೆನೆ ಒಂದ್ ದಿವಸ ರೇಗಿದ್ದು ವಿಷಯ ಗೊತ್ತಾಯ್ತು. ಅದಕ್ಕೆ ಹೇಳಿದೆ, ಅಮ್ಮ ಇದ್ದಾಗ ವ್ಯಾಲ್ಯೂ ಗೊತ್ತಾಗಲ್ಲ ನಿಮ್ಗೆ. ನಮ್ಗೆ ಇವತ್ತು ನಮ್ಮ ಮಕ್ಳುಗಳು ಒಂದ್ ಮಾತನ್ನಲ್ಲ, ಹೆಂಗೆ ಬಾಯಿ ತೆಗ್ದು ಅಂತೀರಾ ಅಂತ ಹೇಳಿ ಬಂದೆ ಇವಾಗ. ಅದು ನೀನ್ ಹೇಳ್ತಾ ಇದೀಯ ಈಗ. ಸಿಕ್ಕಾಪಟ್ಟೆ. ಅಮ್ಮನ್ನ ಯಾವಾಗ್ಲೂ ಅದ್ ಸರಿಲ್ಲ ಇದ್ ಸರಿಲ್ಲ ಅಂತ ಅಮ್ಮನ್ನ ರೇಗ್ತಾ ಇರ್ತಾರಲ್ಲ, ಅಂತ ಮಕ್ಳಿಗೆ ನೀನು ಬಾಂಡಿಂಗ್ ಬಗ್ಗೆ ಏನ್ ಹೇಳ್ತೀಯ? ಅಮ್ಮ ಮಕ್ಳ ಬಗ್ಗೆ ಲೈಫಲ್ಲಿ ಯಾವತ್ತೂ ಸಿಗಲ್ಲ ಅದು, ಒಂದ್ಸತ ಕಳ್ಕೊಬಿಟ್ರೆ. ಇರೋದನ್ನ ಬಚ್ಚಿಟ್ಕೊಂಡು ಕಾಪಾಡ್ಕೊಂಡ್ವಿ. ಈಗ ಅಪ್ಪ ಅಂತ ಬಂದ್ರೆ ನನ್ ಅಪ್ಪ ಅಷ್ಟೇ ಅಕ್ಕ, ಜಾಸ್ತಿ ಬಾಂಡಿಂಗ್ ಇಲ್ಲ. ಅಪ್ಪ ಅನ್ನೋ ಪ್ರೀತಿ ನಂಗೆ ಸಿಕ್ಕಿಲ್ಲ, ಚುರುಕಿಲ್ಲ, ದಡ್ಡತನ ಸ್ವಲ್ಪ ಸಿಕ್ಕಿಲ್ಲ ನಂಗೆಲ್ಲ. ಅಪ್ಪ ಅಮ್ಮ ಎರಡು ಅವ್ರು ಸ್ಟ್ರಾಂಗ್ ಆಗಿ ನಿಂತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಎರಡು ಪ್ರೀತಿನೂ ಅಮ್ಮನೇ ಕೊಟ್ಟಿದ್ವು, ಹಂಗಾಗಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಜೀವನ ಅಮ್ಮ ಇಲ್ದೆ. ನಾವಿದೀವಲ್ಲ, ಆದ್ರೆ ಅಮ್ಮನ ಸ್ಥಾನ ತುಂಬಕ್ಕಾಗಲ್ಲ, ಆದ್ರೂ ಒಂದಿಷ್ಟು ನಾನು ಪ್ರೀತಿಯಿಂದ ನೋಡ್ಕೊಬಲ್ಲೆ, ಆಯ್ತಾ? ಹೆಂಗೆ ಅಂದ್ರೆ ಇವಾಗ ಅಪ್ಪನ್ನು ನಾನು ಅಪ್ಪ ಒಂದ್ ಮಗು ನಾನ್ ನೋಡ್ಕೋತಾ ಇರೋ ತರ ನನ್ ಫೀಲ್. ಬಿಡು, ಅದಕ್ಕಿಂತ ದೊಡ್ಡದು ಏನಿಲ್ಲ. ಈಗ ನಿಮ್ಮ ಅಪ್ಪನೇ ಮಗು ತರ ನೀನ್ ನೋಡ್ಕೊತಾ ಇದೀಯ ಅಂದ್ರೆ, ನಿಮ್ಮಪ್ಪ ಈಗ ನಿಮ್ಗೆ ಆತರ ಏನೋ ಇರ್ಬೋದು, ಚುರುಕಿಲ್ದೆ ಇರ್ಬೋದು, ಅವ್ರು ಆ ಕಾಲದಲ್ಲಿ ಹಂಗೆ ಬೆಳೆದ್ಬಿಟ್ಟಿರ್ಬೋದು. ಬಟ್ ನೀನ್ ಇವಾಗ ಅವ್ರಿಗೆ ತಾಯಿ ಆಗಿದೆಯಲ್ಲ, ಅವ್ರಿಗೆ ಎಲ್ಲೋ ಗೊತ್ತಾಗ್ತಾ ಇರುತ್ತೆ, ನೋಡು ನನ್ನ ಮಗ್ಳಿಗೆ ಅವತ್ತು ನಾನ್ ನಿಮ್ಗೆ ಚುರುಕಾಗಿದೆ ಚೆನ್ನಾಗಿರೋದು, ಇವತ್ತು ನನ್ನ ಮಗಳೇ ನನ್ ತಾಯಿ ಆಗಿದ್ದಾಳೆ ಅಂತ ಅವ್ರಿಗೆ ಈಗ ಫೀಲ್ ಆಯ್ತಾ ಇರುತ್ತೆ. ಬಟ್ ಅವ್ರಿಗೆ ಕೆಲವ್ರಿಗೆ ತೋರ್ಸ್ಕೊಳಕ್ ಬರಲ್ಲ, ಹೇಳ್ಕೊಳಕ್ಕೂ ಬರಲ್ಲ. ನಾವೇ ಇವಾಗ ಈ ಕ್ಯಾಮ್ರಾ ಮುಂದೆ ಕುತ್ಕೊಂಡಾಗ ಎಷ್ಟೋ ಜನಕ್ಕೆ ಮಾತಾಡಕ್ಕೆ ಗೊತ್ತಾಗಲ್ಲ, ಕಷ್ಟ ಆಗುತ್ತೆ. ಇದನ್ನ ಆಫ್ ಮಾಡಿ ಇವಾಗ ಸೈಡ್ಗೆ ಹೋದ್ರೆ ಇದಕ್ಕಿಂತ ಚೆನ್ನಾಗಿ ಮಾತು ಬರ್ತವೆ. ಹಂಗಾಗಿ ಹಂಗಿರುತ್ತೆ, ನೀನೇನು ಬೇಜಾರು ಮಾಡ್ಕೋಬೇಡ. ಬಟ್ ನಿಮ್ಮ ಅಮ್ಮನ ಬಗ್ಗೆ ಅಂತೂ ನಾನು ದೇವ್ರನ್ನೂ ಒಂದೊಂದ್ಸರಿ ಬೈಕೋತೀನಿ. ನೀನ್ ಒಬ್ಳದು ಒಂದ್ ಬೆಲೆ ಆದ್ಮೇಲೆ ಎಲ್ಲ ಆದ್ಮೇಲೆ ಆ ಥರ ಆಗಿರೋ ಸ್ವಲ್ಪ ಬೇಜಾರಾಗ್ತಿರ್ಲಿಲ್ಲ. ಅದು ಆ ಟೈಮಲ್ಲಿ ಅಂತೂ ಸಿಂಧು ಪ್ರೆಗ್ನೆಂಟ್ ಬೇರೆ, ಎಷ್ಟು ಬೇಜಾರಾಯಿತು ಅಂದ್ರೆ, ದೇವ್ರೆ ಯಾರಿಗೂ ಆ ಥರದ್ದೊಂದು ಸನ್ನಿವೇಶ ಕೊಡ್ಬೇಡಿ ಅಂತ ನಾನು ಕೇಳ್ಕೊತೀನಿ ದೇವ್ರ. ನಾನ್ ಪ್ರತಿಶತ ಪೂಜೆ ಮಾಡಿದಾಗ ಅಷ್ಟೇ ಕೇಳೋದು, ನನ್ ಶತ್ರುಗೂ ನನ್ ಸ್ಥಿತಿ ಬರೋದು ಸಾಧ್ಯನೇ ಇಲ್ಲ ಅಕ್ಕ. ಅಮ್ಮನ್ ಬಿಟ್ಟು ಇರೋದಕ್ಕೆ ಆಗಲ್ಲ, ಪ್ರತಿದಿನ ನೆನಪಾಯ್ತು. ಎಲ್ಲ ಬೇಜಾರು ಮಾಡ್ತಾರೆ. ನೀನ್ ಅಳ್ತಿ ಅಂತಾನೆ ನಾನು ಶೋನೆ ಮಾಡಿರ್ಲಿಲ್ಲ. ಆದ್ರೂ ನೀನ್ ಏನಾದ್ರೂ ಮ್ಯಾರೇಜ್ ಬಗ್ಗೆ ಏನಾದ್ರೂ ಮಾತಾಡ್ಬೇಕಂತ ಕರ್ಕೊಂಡೆ ನಾನು. ನಿನ್ ಲೈಫ್ ಚೆನ್ನಾಗಿರುತ್ತೆ, ನೀನ್ ತುಂಬಾ ಒಳ್ಳೆ ಮನೆ ಕೇಳ್ತೀಯ. ಪ್ರೇರಣಾ ನೋಡು, ಅಕ್ಕ ಅಳ್ತಿದ್ದೆ, ಅಜ್ಜಿ ಇಲ್ಲ ಅಂತ. ಸಿಂಚು, ಯಾರೇ ಇದ್ರು ಅಮ್ಮ ಇದ್ದಷ್ಟು ಯಾವ್ದು ಬರೋದಿಲ್ಲ. ಅಮ್ಮ ಹೇಳ್ಕೊಡ್ತಿದ್ದಷ್ಟು ತಿಳುವಳಿಕೆ ಯಾರು ಹೇಳ್ಕೊಡಕ್ಕಾಗಲ್ಲ. ಹಂಗಾಗಿ ಅಪ್ಪ ಅಮ್ಮ ಅನ್ನೋದು ಒಂದು ಲೈಫ್ ಜರ್ನಿ ಸ್ಟಾರ್ಟ್. ಸಂಬಂಧಗಳ ತಿಳುವಳಿಕೆ ಅನ್ನೋದು ಬರೀದ್ರೆ ಅಪ್ಪ ಅಮ್ಮನಿಂದ ಫಸ್ಟ್. ಅಪ್ಪ ಅಮ್ಮನೇ ನಮ್ಗೆ ಹೇಳ್ಕೊಡೋದು, ಅವರಿಂದ ನಾವು ಕಲ್ತ್ಕೊಂಡು ಬರ್ತಾ ಇರ್ತೀವಿ. ಸೊ ಹಾಗಾಗಿ ಇವಳಲ್ಲಿ ಇಷ್ಟು ನೋವಿರುತ್ತೆ, ಇಷ್ಟು ಬೇಜಾರಿರುತ್ತೆ. ಅವಳಿಗೇನು ಆರಾಮಾಗಿದ್ದಾಳೆ ಅನ್ನೋ ತರ ಯೋಚನೆ ಮಾಡೋರು ಎಷ್ಟೋ ಜನ, ಕೆಲವೊಂದ್ರಲ್ಲಿ ನಾನು ಕೇಳಿದೀನಿ. ಅವಳನ್ನ ನೋಡಿ ನೊಂದ್ಕೊಂಡವ್ರು ಇದ್ದಾರೆ, ಅಯ್ಯೋ ಅವ್ರಿಗೇನ್ ಅಂದವ್ರು ಇದ್ದಾರೆ, ಆ ತರ. ಹಂಗಾಗಿ ನೋಡಿ, ಅವ್ರವ್ರಲ್ಲಿ ಇಷ್ಟೊಂದು ನೋವಿರುತ್ತೆ. ಆದ್ರೂ ಆಚೆ ಸಿಂಚು ಎಲ್ಲಾರ ಬಂದಾಗ ಸಖತ್ತಾಗಿ ಚೆನ್ನಾಗಿ ರೆಡಿಯಾಗಿ ಬರ್ತಾಳೆ, ಎಲ್ಲಾ ಕಡೆನೂ ನಗ್ತಾ ಇರ್ತಾಳೆ. ಅವಳನ್ನ ನೋಡಿದವ್ರಿಗೆ ಅಮ್ಮ ಇಲ್ಲ ನೋವಿಲ್ವಾ ಅನ್ನೋ ತರ ಇರುತ್ತೆ. ನೋಡಿ, ಈ ತರ ಎಲ್ರ ಮುಂದೆ ಅಳಕ್ಕಾಗಲ್ಲ ಎಲ್ಲಾರು. ಈಗ ನಮ್ಮ ನೋವಿದೆ ಅಂತ ಆಚೆ ಬಂದು ಅಳಕ್ಕಾಗಲ್ಲ, ಆಚೆ ಬಂದು ನಗ್ಲೇಬೇಕು. ಹಂಗಾಗಿ ಅವಳು ನಗ್ತಾನೆ ಇರ್ತಾಳೆ. ನಗು ಮುಖ ನೋಡ್ಬಿಟ್ಟು ಏನೇನೋ ಡಿಸೈಡ್ ಆಗ್ಬೇಡಿ. ನಾನು ಆದಷ್ಟು ಬೇಗ ಸಿಂಚು ಸಿಂಚು, ಈಗ ನೀನ್ ನೆಕ್ಸ್ಟ್ ಆಯ್ತಪ್ಪ, ನಿನ್ ಮ್ಯಾರೇಜ್ ಆಗ್ಬೇಕು, ಈಗ ನಿಮ್ ಮನೆಯಲ್ಲಿ ಬಿಟ್ಟು ಹೋಗ್ಬೇಕು, ಅಜ್ಜಿನ್ ಬಿಟ್ಟು ಹೋಗ್ಬೇಕಲ್ಲ, ಯಾರು ನೋಡ್ಕೊತಾರೆ? ಅಜ್ಜಿ ನೋಡ್ಕೊಳಕ್ ಮಾಮ ಅವರೇ, ಅಂದ್ರೆ ಅಪ್ಪ ನೋಡ್ಕೋಬೇಕು. ನಾನ್ ಮದ್ವೆ ಆಗೋ ಹುಡ್ಗ ನನ್ ಫ್ಯಾಮಿಲಿ. ನನ್ಗಂತೂ ಹೇಳ್ತಾರೆ, ನಿನ್ ತಮ್ಮನ ಮಾತು ಆತಿ ಅಲ್ವಾ, ಹೇಳಕ್ಕಾಗಲ್ವಾ ಅಂತ.
ಅದಕ್ಕೆ ನಿನ್ ಬಾಯಿಂದಾನೇ ಹೇಳ್ತಿದ್ದೀನಿ. ಎಲ್ಲಾರು ನನ್ಗೆ ಎಲ್ಲಿ ಹೋದಾಗ್ಲೂ ಅದೇನೆ, ನಿಮ್ ಮನೆ ಕಡೆ ಏನಾದ್ರು ಫಂಕ್ಷನ್ ಕರೆದಂತೂ ನಮ್ಗೆ ಅದೇನೆ, ಏ ಹುಡ್ಗಿರೇ ಇಲ್ಲ ಅಂತೆಲ್ಲವ, ಇಲ್ಲಿ ಐತಲ್ಲವ ಹುಡ್ಗಿ ಅಂತಾರೆ. ಎಲ್ಲಾರ್ನು ಮಾಡ್ಸಕ್ ಆಗಲ್ಲ. ಹಂಗಾಗಿ ನೋಡಪ್ಪ, ಯೋಚನೆ ಮಾಡು. ಯಾವ್ದ್ರ ಬಗ್ಗೆ ಯೋಚನೆ ಮಾಡದೇ ಇದ್ರು ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡು. ಪಾಪ ಇವ್ರಿಗೊಬ್ರು ಅಕ್ಕ ಭಾವ ಇದಾರೆ, ಅವರು ಅಷ್ಟೇ ಪಾಪ ಎಷ್ಟು ಅವಳಿಗೆ ಮದ್ವೆ ಮಾಡಿಸ್ಬೇಕು ಅಂತ ಆಸೆ ಬೀಳ್ತಾರೆ. ಎಲ್ಲ ಇಬ್ರು ಮೈಂಡಲ್ಲೂ ಅದೇ ಇದೆ, ಅಕ್ಕ ಹೋದ್ರೆ ಒಳ್ಳೆ ಮನೆ ಸೇರಿಸ್ಬೇಕು ಅಂತ. ಅದನ್ನೇ ಸಂಬಂಧಗಳ ಇದು ಬಗ್ಗೆ ಯೋಚನೆ ಮಾಡೋದು ಅಂತ ಹೇಳ್ತಾರೆ. ಅವ್ರಿಗೆ ಅದಿಲ್ಲ ಅಂದಿದ್ರೆ ಈಗ ಆ ತಾಟ್ ಅವಳು ಕಟ್ಕೊಂಡು ಏನಾಗ್ಬೇಕು ಅಂದ್ರೆ ಅವ್ರು ನಿಮ್ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇರ್ಲಿಲ್ಲ ಅಲ್ವಾ. ತಲೆ ಕೆಡ್ಸ್ಕೊತಾರೆ ಅಂದ್ರೆ ಈ ಬಾಂಡಿಂಗ್ ಅಷ್ಟು ಬೆಲೆ ಇದೆ ಅವ್ರ ಹತ್ರ. ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ಹೋಗ್ತಿರೋ ಬಾಬಿರು. ಸಪೋರ್ಟ್ ಮಾಡ್ತಾರೆ. ನಿನಗೆ ಈ ಭಯ ಇರೋದ್ರಿಂದ ಆಚೆ ಬರಕ್ ಆಯ್ತಾ ಇಲ್ಲ. ಈಗ ಏನ್ ಮಾಡ್ತೀಯ, ಆಚೆ ಬಂದ್ಬಿಡ್ತೀಯಾ? ನನ್ ಮಾತಿಗೆ ಈಗ ನೀನ್ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ನೀನು. ಅಲ್ಲ ಯಾವಾಗೂ ಕೊಡ್ತೀಯಾ, ಬಟ್ ಈ ವಿಷಯದಲ್ಲಿ ಯಾರ ವಿಷಯನೂ ತಗೊಳಕ್ ಆಗಲ್ದು. ನಾನು ಹೇಳಿದ್ರೆ ಯಾರಿಗೋ ಒಬ್ರು ಕೆಟ್ಟವ್ರು ಸಿಗ್ತಾರೆ, ಎಲ್ರಿಗೂ ಕೆಟ್ಟವ್ರು ಸಿಗಲ್ಲ ಅಲ್ವಾ. ಒಳ್ಳೇದ್ ಸಿಕ್ಕೇ ಸಿಗುತ್ತೆ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಒಳ್ಳೇದ್ ಸಿಕ್ಕಿ ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡೋದು ಲೈಫ್ ಅಲ್ಲ. ಆ ತರದವ್ರು ಸಿಕ್ಕಿ ಅವ್ರನ್ನ ತಿದ್ದಿ ಸರಿ ಮಾಡ್ಕೊಂಡು ಅವ್ರ ಬಾಂಡಿಂಗ್ ಲೀಡ್ ಮಾಡೋದೈತಲ್ಲ, ಅದಿನ್ನೂ ದೊಡ್ಡತನ. ಅವಾಗ ನಮ್ನ ಯಾರು ಕೇಳಿರಲ್ಲ, ಯಾಕಂದ್ರೆ ನಾವೇ ದುಡ್ದಿರ್ತೀವಿ, ನಾವೇ ಬದುಕಿರ್ತೀವಿ. ನಿಮ್ಗೆ ಇದ್ ಮಾಡ್ತಿ ಅನ್ನೋರು ಯಾರು ಇರೋದಿಲ್ಲ. ಹಂಗಾಗಿ ಚೆನ್ನಾಗಿರೋರೆ ಎಲ್ಲ ಸೆಟಲ್ ಆಗಿರೋದೇ ಬೇಕು ಅಂತ ಯೋಚನೆ ಮಾಡಕ್ ಆಗಲ್ಲ. ಒಳ್ಳೆಯವ್ರು ಬೇಕು. ಸೆಟಲ್ ಮಾಡಿರೋರು, ದುಡ್ಡಿರೋರು ಆತರ ಇಲ್ಲ, ಬಟ್ ಒಳ್ಳೆಯವರಾಗಿರ್ಬೇಕು. ಒಳ್ಳೆಯವರಾಗಿರ್ಬೇಕು. ನಿನ್ನ ಎಂತ ಪರಿಸ್ಥಿತಿಯೂ ಸಾಕ್ಬೇಕು, ಜಾಣ ಆಗಿರ್ಬೇಕು. ನೀನ್ ಹೇಳೋದು ನಿನ್ ಜವಾಬ್ದಾರಿ ಕೇಳಿ ಅವನೇ ತಗೋಬೇಕು. ನೆಕ್ಸ್ಟ್ ಈಗ ಸಿಂಚು ನೀನ್ ಮದ್ವೆ ಆದ್ಮೇಲೆ ಜಾಬ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅಕ್ಕ. ಅದೇ ಆದ್ರೆ ಇರೋದು. ಈಗ ಅಷ್ಟೇ, ಜಾಬ್ ಸಿಕ್ಕಾದ್ಮೇಲೆ ಮದ್ವೆ ಆಗ್ಬೇಕು ಅನ್ನೋ ಪ್ಲಾನ್ ಇರೋದು. ಹೌದಾ? ನಿನ್ ಅಕ್ಕನ ಮಕ್ಳಲ್ಲಿ ಯಾರು ಇಷ್ಟ ನಿನ್ ಜಾಸ್ತಿ? ಈಗ ದರ್ಶಿಕಾ ಚಿಕ್ಕವಳು. ಎಲ್ರಿಗೂ ದರ್ಶಿಕಾನೇ ಇಷ್ಟ, ಪ್ರೇರಣಾ ಡಬ್ಬಿ. ಅವಳಂತೂ ಎಲ್ರಿಗೂ ಮೆಚ್ಚಲ್ವಪ್ಪ. ಅವಳು ಒಂದೊಂದ್ಸರಿ ಎಲ್ಲ ದೊಡ್ಡ ಹಿರಿಕರು ಹೋಗಿರ್ತಾರಲ್ಲ, ಅವ್ರನ್ನ ನೋಡ್ದಂಗ ಆಗುತ್ತೆ. ಅವ್ರನ್ನ ನೋಡ್ದಂಗೆ. ಆಮೇಲೆ ಆಗ್ತಾನೆ ಕಳ್ಕೊಂಡಿದ್ವಲ್ಲ, ಆಗ್ತಾನೆ ಬಂದ್ರು, ಆ ಖುಷಿ ಕೊಟ್ಟು ನಾವೆಲ್ಲ ಮರ್ಸಿದ್ರು. ಈಗ ಅಮ್ಮ ಸತ್ತಾಗ ನಿನ್ಗೆ ಸಿಂಚು ಯಾರು ಬಂದ್ಬಿಟ್ಟು ನಿಂಗೆ ಏನಪ್ಪ ಯಾಕಪ್ಪ ಒಬ್ಳೇ ಇದೆಯಾ ಅನ್ನೋ ತರ ಯಾರು ಒಂದ್ ಧೈರ್ಯನೇ ತುಂಬಿಲ್ವಾ? ನಮ್ಮ ಅತ್ತೆ ತಗೋದ್ರು, ಅದ್ ಬಿಟ್ರೆ ಯಾರು ಬರ್ಲಿಲ್ಲ ಅಕ್ಕ. ಯಾರು ಇಲ್ಲೇ ಇಲ್ಲ. ಅಮ್ಮ ಇದ್ದಾಗ ಎಲ್ಲಾರು ಬರೋರು? ಇಲ್ಲ, ಅಮ್ಮ ಇದ್ದಾಗೂ ಬರ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮಮ್ಮ ಅವ್ರನ್ನ ಎಲ್ಲಿರ್ಬೇಕು ಅಲ್ಲೇ ಇಟ್ಟಿದ್ದು. ಅದಕ್ಕೆ ಎಲ್ಲರ ಬುದ್ಧಿ ಗೊತ್ತಿತ್ತು ನಮ್ಮಮ್ಮಂಗೆ. ಅದಕ್ಕೆ ನೀವ್ ಅವ್ರು ಹೇಳ್ತಿದ್ದಾಗ ಅವ್ರನ್ನ ಬೈತಾ ಇದ್ವಿ ಅಲ್ವಾ? ಈಗ ಅವ್ರು ಹೋದ್ಮೇಲೆ ಗೊತ್ತಾಗ್ತದೆ ಅವ್ರು ಹೇಳಿದ್ದೆಲ್ಲ ನಿಜ ಅಂತ. ನಮ್ಮಮ್ಮ ಪ್ರತಿಯೊಂದು ಮಾತು ಹೇಳೋದು ನಿಜ ಆಗಿತ್ತು ಅಕ್ಕ. ಈಗ ನಂಗೆ ಅರ್ವಾಗ್ತಿದೆ ಪ್ರತಿಯೊಂದು ಮಾತು. ಅವ್ರು ಹಿಂಗೆ ಅಂತ ಹೇಳಿದ್ರೆ ಅವ್ರು ಹಂಗೆ ಇರ್ತಿದ್ರು. ಏನಪ್ಪ, ನಿಮ್ಗೆಲ್ಲ ಒಳ್ಳೇದೇ ಆಗ್ಲಿ. ಏನಾದ್ರು ಹೇಳೋದಿದ್ರೆ, ಯಾರ ಮೆಸೇಜ್ ಕೊಡೋದಿದ್ರೆ ಜನಗಳಿಗೆ ಕೊಡ್ಬೋದು. ಅಂದ್ರೆ ನಮ್ಮ ಫಾಲೋವರ್ಸ್ಗೆ, ನಮ್ಮ ಪ್ರೀತಿಯಿಂದ ನಮ್ ಕಸ್ಟಮರ್ಸ್ಗೆ, ನಮ್ ರಿಲೇಟಿವ್ಸ್ಗೆ ಏನ್ ಹೇಳ್ಬೇಕಿದ್ರು ಹೇಳ್ಬೋದು. ಈ ಶೋ ನಿದ್ದೆ ಇವತ್ತು, ನೀನ್ ಏನ್ ಬೇಕಾದ್ರೂ ಹೇಳ್ಬೋದು. ಯಾರು ಯಾವ ಬಾಂಡಿಂಗ್ ಕಾಪಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ಬೋದು. ಎಲ್ಲ ಬಾಂಡಿಂಗು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಏನೊಂದು ಹಿಂದೆ ಎಷ್ಟು ಅನ್ಕೋತಾರ ಬಿಟ್ಬಿಡ್ಬೇಕು. ಮುಂದೆ ಬಂದಾಗ ಚೆನ್ನಾಗೆ ಮಾತಾಡ್ಕೊಂಡು ಇರ್ಬೇಕು. ಅವ್ರು ಏನಾದ್ರೂ ತಲೆ ಕೆಟ್ಕೋಬಾರ್ದು ಅಷ್ಟೇ, ಏನು ಹೇಳಲ್ಲ. ಒಟ್ನಲ್ಲಿ ನೀನ್ ಹೇಳಿದ್ದೆಲ್ಲ ನಾವೆಲ್ಲರೂ ಕೇಳ್ತೀವಿ. ಇದೆಲ್ಲ ನಾವು ಕೇಳ್ತೀವಿ. ನೀನ್ ಬೇಗ ಒಂದು ಮದ್ವೆ ಆಗ್ಬೇಕಂತೆ. ನಮ್ ಸಂಜೆ ಹೇಳ್ತಾನೆ, ಅಮ್ಮ ಏನಮ್ಮ ಅಕ್ಕಂಗ್ ಬರೀ ಮದ್ವೆ ಬಗ್ಗೆ ಹೇಳ್ಬಿಟ್ಟಿದ್ದೆ ಪಾಪ ಅಂತ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಿನ್ ಮನವೊಲಿಸಕ್ ಅಷ್ಟು ಜನ ಟ್ರೈ ಮಾಡಿ ಎಲ್ರು ಸೋತಿದ್ದಾರೆ. ಅದಕ್ಕೆ ಈಗ ನಾನು ಸಂಬಂಧಗಳ ತಿಳುವಳಿಕೆ ಶೋ ಕರ್ತೀನಿ, ನಿನ್ ಮದ್ವೆಗೆ ಹೋಲಿಸ್ತಾ ಇದ್ದೀನಿ. ಈಗ ನಿನ್ ಮನ್ಸಲ್ಲಿರೋದೆಲ್ಲ ಗೊತ್ತಾಯ್ತು. ನಿನ್ಗೆ ಎರಡೇ ತಾನೇ ಪ್ರಾಬ್ಲಮ್ ಇರೋದು, ಚೇಂಜ್ ಆಗಿ ಅಕಸ್ಮಾತ್ ಮಧ್ಯದಲ್ಲಿ ಬಿಟ್ಬಿಟ್ರೆ ಅನ್ನೋದ್ರ. ಅಂದ್ರೆ ಈಗಿನ ಕಾಲದಲ್ಲಿ ಅಕ್ಕ ಚೇಂಜ್ ಆಗೋದು ಅಂತಲ್ಲ, ಆ ರಿಲೇಶನ್ಶಿಪ್ ಅಷ್ಟು ಗಟ್ಟಿರಲ್ಲ, ವ್ಯಾಲ್ಯೂ ಕೊಡಲ್ಲ ಜಾಸ್ತಿ. ಎಲ್ಲ ತಿಳ್ಕೊಂಬಿಟ್ಟವ್ರಲ್ಲ ಜಾಸ್ತಿ, ಅದಕ್ಕೆ ವ್ಯಾಲ್ಯೂ ಕೊಡಲ್ಲ. ಎಲ್ಲ ಜಾಸ್ತಿ ತಿಳ್ಕೊಂಬಿಟ್ಟವ್ರೆ, ಏನ್ ಬೇಕೋ ಅದಕ್ಕಿಂತ ಎಲ್ಲ ಜಾಸ್ತಿ ತಿಳ್ಕೊಂಬಿಟ್ಟವ್ರೆ, ಅದಕ್ಕೆ ಕೊಡಲ್ಲ, ವ್ಯಾಲ್ಯೂ ಕೊಡಲ್ಲ.
ಯಾರಾದ್ರೂ ಇರ್ತಾರಪ್ಪ ನಮ್ ತರಾನೇ ಈಗ ಬಾಂಡಿಂಗ್ ಇಂದ ಬೆಳೆಸಿರೋ ಮಕ್ಳು ಇರ್ತಾರಲ್ಲ ಅಂತವ್ರಲ್ಲಿ ಯಾರಾದ್ರೂ ಇರ್ತಾರೆ. ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡ್ಬೇಕು ಕಣೋ, ನೀನ್ ಹಂಗ್ ಮಾಡ್ಬಾರ್ದು ಹಿಂಗ್ ಮಾಡ್ಬಾರ್ದು ಅನ್ನೋರು ಇರ್ತಾರಲ್ಲ ಅವ್ರು ಇರ್ತಾರೆ. ಜಾಸ್ತಿ ಫೇಕ್ ರಿಲೇಶನ್ಶಿಪ್ ಜಾಸ್ತಿ ಫೇಕ್ ರಿಲೇಶನ್ಶಿಪ್. ಮುಂದೆ ನೀನ್ ಸೂಪರ್ ಕಣೆ, ಹಿಂದೆ ಓಡಾಗ ನಾನ್ ಕಂಡಿದೀನಿ ಅಂತನಾ? ಹಂಗೆ ಏನು ಮಾಡಕ್ಕಾಗಲ್ಲ. ಬಟ್ ಅದು ಹೆಂಗ್ ಮಾತಾಡ್ತಾರೆ ಧೈರ್ಯವಾಗಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಮೂಮೆಂಟ್ ಯಾರಿಂದಾದ್ರೂ ಗೊತ್ತಾದಾಗ ಅವ್ರಿಗೆ ಹರ್ಟ್ ಆಗತ್ತೆ ಅನ್ನೋದು ಆ ಫೀಲ್ ಇರಲ್ಲ ಅವ್ರಿಗೆ, ಮಾತಾಡ್ಬಿಡ್ತಾರೆ. ಫೇಕ್ ರಿಲೇಶನ್ಶಿಪ್ ಬೇಡ ಅಂತೀಯಾ? ಯಾರು ಜೆನ್ಯೂನ್ ಆಗಿರೋದೇ ಬರ್ತದೆ ಬಿಡು. ಸಿಕ್ಕಿದ್ರೆ ಆಯ್ತೀಯಾ? ಪ್ರೇರಣ ಮದುವೆ ಮಾಡ್ಸೋಣ ನಿಮ್ಮ ಅಕ್ಕಗೆ? ಮಾಡ್ಸೋಣ. ಇಂಚು ನಿನ್ನ ನೆಕ್ಸ್ಟ್ ಪ್ಲಾನಿಂಗ್ ಏನು? ಜಾಬ್ ಮಾಡ್ಬೇಕು ಅಂತ. ಜಾಬ್ ಮಾಡಿ ನಿಮ್ ಕಾಲ ನಿಂತ್ಕೋಬೇಕು. ಒಂದಷ್ಟು ಕನ್ಸುಗಳಿರ್ತದೆ ಎಲ್ಲ ನೆರವೇರಿಸ್ಕೊಂಡು ಇದಾಗಲ್ಲ. ಅಷ್ಟು ಕನ್ಸುಗಳೈತೆ. ಮದ್ವೆ ಆಗೋದು ಯಾವಾಗ ಮತ್ತೆ? ಆಗೋಣ ನೆಕ್ಸ್ಟ್ ಇಯರ್ ಆಗೋಣ, ಒಳ್ಳೆ ಹುಡುಗ ಸಿಕ್ತಾಗ. ಆಮೇಲೆ ಇನ್ನೊಂದು ಏನಂದ್ರೆ ನಮ್ಗೆ ಮದ್ವೆ ಆದ್ಮೇಲೆ ಅತ್ತೆ ಮಾವ ಮನೆ ನಿಭಾಯಿಸ್ಬೇಕು ಇರುತ್ತಲ್ಲ, ಆ ಮೈಂಡ್ ಬೆಳಿಬೇಕು. ಬೆಳಿಬೇಕು. ನೀನ್ ಸಾಫ್ಟ್ ಆಗಿದ್ರೆ ಎಲ್ಲೂ ಬೆಳೆಯಲ್ಲ. ಸಾಫ್ಟ್ ಇದ್ರೆ ಬೆಳೆಯಲ್ಲ, ಸ್ಟ್ರಾಂಗ್ ಆಗ್ಬೇಕು ನೀನು. ಅವನ್ನೆಲ್ಲ ನಿಭಾಯಿಸಿ ತಾಕತ್ ಬರ್ಬೇಕು. ನಿನ್ ಏಜ್ ಅಲ್ಲಿ ನಿನ್ನಷ್ಟೇ ಸೆಂಟಿಮೆಂಟ್ ಆಗೋಗಿದ್ದೆ ನಾನು. ಇವಾಗ್ಲೂ ನಾನು ಹಂಗೆ ಇದೀನಿ. ಎಲ್ಲರೂ ಅದೇ ಹೇಳ್ತಾರೆ, ಯಾವಾಗ್ಲೂ ಸೆಂಟಿಮೆಂಟ್ ಫುಲ್ ನೀನಂತ. ನಾನು ಹಂಗೆ ಇದೀನಿ, ಆದ್ರೆ ನೀನ್ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು. ತುಂಬಾ ವೀಕ್ ಇದಾಗಲ್ಲ. ನೀನ್ ಹೇಳಿದ್ದೆಲ್ಲ ಮಾಡೋಯ್ತಾರ ಆಮೇಲೆ. ನನ್ ಕೈಲಿ ಎಲ್ಲ ಆಗುತ್ತೆ ಅಂತ ತೋರಿಸ್ಬೇಕು, ಗೆಲ್ಬೇಕು. ನಾನ್ ಹೇಳೋದ್ ಏನ್ ಗೊತ್ತಾ, ಕೆಲ್ಸ ಸಿಗುತ್ತೋ ಬಿಡುತ್ತೋ, ಏನ್ ಸಾಧಿಸ್ತೀಯೋ ಬಿಡ್ತೀಯೋ, ಮ್ಯಾರೇಜ್ ಆಗು. ಅವಾಗ ಎಲ್ರಿಗೂ ಖುಷಿ ಆಗುತ್ತೆ, ಎಲ್ರು ಸಪೋರ್ಟ್ ಮಾಡ್ತಾರೆ. ಒಂದು ಹೆಣ್ಮಗ ಎಷ್ಟು ದಿನ ನಿನ್ನ ಅಮ್ಮ ಇಲ್ಲ ಇವಾಗ ಒಬ್ರೇ ಇರಕ್ಕಾಗಲ್ಲ, ಅದನ್ನು ಮುಗಿಸ್ಬಿಡು, ಎಲ್ಲಾರ್ಗು ಖುಷಿ ಆಗುತ್ತೆ. ಅದ್ರಲ್ಲೂ ಯಾರಿಗ್ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಿಮ್ ಭಾವ ಕೃಷ್ಣ ಅವ್ರಿಗೆ ಖುಷಿ ಆಗುತ್ತೆ ಸಿಕ್ಕಾಬಟ್ಟೆ. ಪಾಪ ಅವಣ್ಣ ಈ ಮದ್ವೆ ಮಾಡಕ್ ಎಷ್ಟೆಲ್ಲಾ ಸ್ಟ್ರಗಲ್ ಮಾಡ್ತಾವ್ರೆ. ಒಂದ್ ಮದ್ವೆ ಮಾಡ್ಕೊಬಿಡು ಫಸ್ಟ್. ಅವ್ರ ಪರವಾಗಲ್ಲ, ನಿನ್ ಪರವಾಗಿ ಶೋ ಮಾಡ್ತಿರೋದು. ಹೇಳಿದ್ದು ಅವ್ರು ಏನ್ ಗೊತ್ತಾ, ಒಂದ್ ಹೆಣ್ಮಗು ಇದೆ. ಅವ್ರು ಏನಂದ್ರೆ ಮೊನ್ನೆ ಹೇಳ್ದಂಗೆ ಈಗ ನಮ್ಮ ಮನೆಯವರು ಫುಲ್ಲು ಸೆಕ್ಯೂರ್ ಮೈಂಡ್. ಈಗ ಅವ್ರೊಂದ್ ಹೆಣ್ಮಗು ಇಲ್ಲಿ ನಮ್ಮ ಮನೇಲಿದೆ, ಅವ್ಳು ಸೆಕ್ಯೂರ್ ಆಗಿರ್ಬೇಕು, ಸಖತ್ತಾಗಿರ್ಬೇಕು ಅಂತೇಳಿ ನಿಮ್ಗೆ ಅಷ್ಟೊಂದು ಫೋರ್ಸ್ ಮಾಡೋದು ಅಷ್ಟೇ, ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು ನಮ್ ಶೋ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಇದ್ರೆ ಹೇಳ್ಬಿಡು, ಏನಿದ್ರೆ ಹೇಳು ಸಿಂಚು. ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತಾರೆ, ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಮಧ್ಯರಾತ್ರಿ ವಿಡಿಯೋ ಹಾಕಿದ್ರು ನೋಡ್ತಾರೆ ನಮ್ ಕಸ್ಟಮರು, ನಮ್ ಫಾಲೋವರ್ಸು. ಅಷ್ಟೇ ಇಷ್ಟಪಡ್ತಾರೆ ನಮ್ಮ ಫ್ಯಾಮಿಲಿನ. ಸಾಕು, ನಾನು ಹೇಳೋದು ಲಕ್ಷ ಕೋಟಿ ಬೇಡ, ಇರೋ 1000ದಲ್ಲೇ ನಮ್ಗೆ ಜನ ಇದ್ದಾರ, ಅವರೇ ಸಾಕು. ಅವ್ರನ್ನೇ ಸಂಭಾಳ್ಸೋಣ. ಮನೆಗ್ 4 ಜನ ಬಂದ್ರೆ ಸಂಭಾಳ್ಸಕ್ಕಾಗಲ್ಲ, ಅದ್ರಲ್ಲಿ ನಮ್ಮ ಹತ್ರ ಈಗ 1000 ಜನ ಇದ್ದಾರೆ ಅಂದ್ರೆ ಅವರೇ ಸಾಕು. ಬರ್ತಾರೆ, ಅದೇ ಒಬ್ರಿಗೊಬ್ರಿಗೆ ಹೋಗ್ತಾ ಹೋಗ್ತಾ ಅವರಿಗೆ ಗೊತ್ತಾಗತ್ತೆ ನಾವ್ ಯಾರು ಏನು ಅಂತ. ಈಗ ಎಷ್ಟೋ ಜನ ದೊಡ್ಡ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರೋರೆ ನನಗೆ ಇನ್ನೂ ಗೊತ್ತಿಲ್ಲ. ಹಂಗಾಗಿ ನಾವಿನ್ನು ಈಗಿನ ಚಿಕ್ಕದು, ಗೊತ್ತಾಗಕ್ಕೆ ಟೈಮ್ ಬೇಕು. ಥ್ಯಾಂಕ್ ಯು.